ನಡಿಯೋ ಆಚೆ. ಸುರೇಶನ್ನ ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಯಾರೋ ನೀನು? ಎಷ್ಟು ಧೈರ್ಯ ಇದೆ ನಮ್ಮನೆಗೆ ಬಂದು ಮಗು ನಿಂದು ಅಂತ ಸುಳ್ಳು ಹೇಳ್ತೀಯ? ದೇವಸ್ಥಾನ ನಿಮ್ ಮಗಳೇ. DNA ರಿಪೋರ್ಟು ನೆಗೆಟಿವ್ ಅಲ್ಲ, ಪಾಸಿಟಿವ್. ಜಾನಕಿ ಫೋಟೋದಲ್ಲಿ ಒಂದು ತಾಳಿ ಇದೆಯಲ್ಲ, ಅದನ್ನ ತೆಗೆದು ಇದನ್ನ ನೇತಾಕ್ತೀನಿ. ಆಮೇಲೆ ಮಗುಗೆ ಯಾರು ಇಷ್ಟ ಅಂತ ತೋರಿಸುತ್ತೋ ಆ ಹುಡುಗಿ ಜೊತೆ ಅರುಣ್ಗೆ ಮದುವೆ ಮಾಡೋಣ. ಇದನ್ನ ಇಟ್ಕೊಳ್ಳಿ, 10,000 ಮೇಲೆ ಬರುತ್ತೆ. 10,000 ಅಷ್ಟೇನಾ? ನೋಡು, ಹೀಗೆ ಸ್ವಲ್ಪ ಸ್ವಲ್ಪ ತಂದುಕೊಟ್ಟು ನಿನ್ ಸಾಲ ತೀರಿಸ್ಬಿಡ್ತೀನಿ. ನೀನೇನು ತೊಂದರೆ ಕೊಡ್ಬೇಡ, ಹೋಗು, ಮೊದ್ಲು ಹೋಗು. ಅದು ನೀನ್ ನಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಅಪ್ಪ ಸತ್ಯ. ಏನಾಯ್ತು? ಇದ್ಯಾರು ಬೊಂಬೆ ನಿಲ್ಲಿಟ್ಟಿರೋದು? ನನಗೆ ಹೊಡಿತೀಯಾ? ಮೊದಲು ಹೋಗ್ಬೇಕು. ಅಯ್ಯೋ, ದೇವಾ, 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 ಬ್ರಷ್ ಮಾಡಿ ಹಾಲು ಕುಡಿ.
ದೇವಾ ಬ್ರಷ್ ಮಾಡಿ ಬಾದಾಮ್ ಹಾಲ್ ಕುಡಿ. ನೀನು ಗುಡ್ ಗರ್ಲ್ ಅಲ್ವಾ? ಕಮಾನ್ ಗೆಟ್ ಅಪ್. ಹಾಲಲ್ಲಿ ಪ್ರೋಟೀನ್ ಇದೆ ದೇವಾ. ಏನಿಲ್ಲ, ಬಾದಾಮ್ ಹಾಲಲ್ಲಿ ವಿಟಮಿನ್ ಇದೆ, ಪ್ರೋಟೀನ್ ಇದೆ, ಇದನ್ನೇ ಕುಡಿ. ಅವಳು ಹೇಳಿದಲ್ಲ ಸುಳ್ಳು. ಅವಳ ಮಾತ್ ಕೇಳ್ಬಿಡ, ನೀನ್ ನನ್ ಮಾತ್ ಕೇಳು. ಏನಿಲ್ಲ, ಇದ್ರಲ್ಲಿ ಶಕ್ತಿ ಇದೆ, ಅದ್ರಲ್ಲಿರೋದೆಲ್ಲ ಬರೀ ಮಣ್ಣೆ. ಏನೇ ನೀನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳ್ದಾಗ ಕೇಳ್ಬೇಕು. ಇಲ್ಲ ದೇವಾ, ನಾನ್ ಹೇಳ್ದಾಗ ಮಾತ್ರ ನೀನ್ ಕೇಳು. ಯಾಕೆ ನೀನ್ ಹೇಳ್ದಾಗ ಕೇಳ್ಬೇಕು? ನೀನ್ ಯಾರ ಹೇಳೋದಕ್ಕೆ? ಹೋಗಿ ಆಚೆ. ನೀನ್ ಹೇಳ್ದಾಗ ನಾನ್ ಯಾಕೆ ಕೇಳ್ಬೇಕು? ಸುಮ್ಮನಿದ್ರೆ ಸರಿ. ನಾನ್ ಸುಮ್ನೆ ಇರ್ಬೇಕು? ನಾನ್ ಸುಮ್ನೆ ಇರಲ್ಲ. ನಾನ್ ದೇವಾ ಹಾಲ್ ಕೊಟ್ಟೆ ಕೊಡ್ತೀನಿ. ನೀನು ನನ್ನನ್ನೇನೋ ಆರ್ಡರ್ ಮಾಡಿ ಹೇಳ್ಬೇಡ. ದೇವಾ ಮೊದ್ಲೆದ್ದು ಈ ಹಾಲ್ ಕುಡಿ. ಹಾಲ್ ತಂದಿದ್ದು ನಾನ್ ಕೊಡ್ಬೇಕು, ನೀನಲ್ಲ. ಬೇಕಾಗಿಲ್ಲ, ನಾನ್ ತಂದಿರೋ ಹಾಲೇ ಕುಡಿಬೇಕು. ಬಾದಾಮಿ ಹಾಲ್ಗಿಂತ ಸ್ಟ್ರಾಂಗ್ ನೀನೇ ಕುಡಿಬೇಕು. ಅವಳು ತಂದ್ರೆ ಕುಡಿಬಿಡ. ಆಗಲ್ಲ, ಚಲ್ಬಿಡು. ನೀನ್ ಎದ್ದೋಗು. ಅಯ್ಯೋ ನಿದ್ದೆ ಮಾಡಕ್ ಬಿಡಿ. ದೇ ಈ ಕಡೆ ತಿರುಗು. ಹಾ, ಇದ್ದು ಹಾಕೋಣ. ಕೂತ್ಕೋ. ವಾವ್, ಹೇಗಿದೆ ಲಂಗ ಜಾಕೆಟು? ಸೂಪರ್ ಆಗಿದೆ. ನೀನ್ ನನ್ ಜೊತೆಲೇ ಇದ್ರೆ ನಿಂಗ್ ದಿನ ಹೊಸ ಬಟ್ಟೆ ತಗೊಂಬಂದ್ ಕೊಡ್ತೀನಿ. ದಿನ ಹೊಸ ಡ್ರೆಸ್ಸಾ? ಅಷ್ಟೇ ಅಲ್ಲ, ನಿನ್ನ ದಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಬಳೆ, ಸರ, ಓಲೆ, ಚೆನ್ನಾಗಿರೋ ಫ್ಯಾನ್ಸಿ ಐಟಮ್ಸ್ ಎಲ್ಲ ಕೊಡಿಸ್ತೀನಿ. ಆಮೇಲೆ ನಿನ್ನ ಪಾರ್ಲರ್ ಕರ್ಕೊಂಡು ಹೋಗಿ ಫೇಶಿಯಲ್ ಕೂಡ ಮಾಡಿಸ್ತೀನಿ. ನಿಜವಾಗ್ಲೂ? ಎಲ್ಲಿ? ಹಾ, ನಾನು ನಿನಗೆ ಡಾನ್ಸ್ ಹೇಳ್ಕೊಡ್ತೀನಿ. ನೀನ್ ಚೆನ್ನಾಗ್ ಕಲ್ತ್ಕೊಂಡ್ರೆ ಅವಾಗ ಟಿವಿ ಶೋಸು, ಸೀರಿಯಲ್ಸು, ಫಿಲಮ್ ಅಲ್ಲೆಲ್ಲ ಚೆನ್ನಾಗ್ ಮಾಡಬಹುದು. ನೀನ್ ಚೆನ್ನಾಗ್ ಮಾಡ್ದೆ ಅನ್ಕೋ, ಜನ ಎಲ್ಲ ನಿನ್ ಹಿಂದೆ ಬಂದು ಆಟೋಗ್ರಾಫ್ ಕೇಳ್ತಾರೆ. ಗೊತ್ತಾ ನಿಂಗೆ? ನಿನಗಿದೆಲ್ಲ ಗೊತ್ತಿದ್ರು ನಿನ್ನತ್ರ ಯಾಕೆ ಯಾರು ಆಟೋಗ್ರಾಫ್ ಕೇಳಲ್ಲ? ಅದಾ, ನನ್ಗೆ ಸೆಲೆಬ್ರಿಟಿ ಆಗಿರಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲಿ ಎಲೆ ಮರ ಕಾಯ್ತಾರ ಇದೀನಿ. ಸರಿ, ಅದೆಲ್ಲ ಬಿಟ್ಬಿಡು. ನಾವು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ, ಹೋಟೆಲ್ಗೆ ಹೋಗಿ ರುಚಿ ರುಚಿಯಾಗಿ ತಿಂಡಿ ತಿನ್ನೋಣ, ಕಾರಲ್ಲೇ ಸುತ್ತಾಡೋಣ. ಅದಕ್ಕೆ ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಏನ್ ಕೇಳ್ಬೇಕು? ನಿನ್ ಹತ್ರ ಬಂದು ಯಾರಾದ್ರೂ ನಿಂಗೆ ಯಾರು ತುಂಬಾ ಇಷ್ಟ ಅಂದ್ರೆ ನಾನೇ ಇಷ್ಟ ಅಂತ ಹೇಳ್ತೀಯಾ? ಗುಡ್ ಗರ್ಲ್ ಪುಟ್ಟಿ. ಯಾರ್ ಕಣ್ಮುಚ್ಚಿದ್ದು? ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ? ಗೊತ್ತಾಗ್ಲಿಲ್ವಾ? ನಾನೇ. ಓ, ದೇವಸೇನನಾ? ಹೊಸ ಡ್ರೆಸ್ ಹಾಕೊಂಡಿದೀನಿ. ಹೇಗಿದೆ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಲಂಗ ರೌಕೆಲಿ ದೇವತೆ ತರ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಗ್ಲುತ್ತೆ. ಇರು, ದೃಷ್ಟಿ ಬೊಟ್ಟಿಡ್ತೀನಿ. ಹಾ, ನೀನ್ ಇಲ್ಲೇ ಕೂತಿರು, ನಿನ್ಗೇನೋ ಅಂತ ತರ್ತೀನಿ, ಆಯ್ತಾ? ಕೂತ್ಕೋ. ಹೂವ ಚೆನ್ನಾಗ್ ಕಟ್ಟಿದಾಳೆ ಗಂಗಾ. ಇಲ್ಬಾ? ಏನದು ಗಂಗಾ? ಈ ಗೆಜ್ಜೆ ನಾನ್ ಚಿಕ್ಕವಳಿದ್ದಾಗ ಹಾಕೊಳ್ತಿದ್ದೆ, ಆದ್ರೆ ಇದು ಚಿಕ್ಕದಾಗ್ಬಿಟ್ಟಿದೆ. ಇನ್ಮೇಲೆ ನೀನೇ ಇಟ್ಕೋ. ಗಂಗಾ, ಹೂ ಸೂಪರ್ ಆಗಿ ಕಟ್ಟಿದ್ಯಾ. ಹಾ, ನಾನ್ ಇಟ್ಕೊಳ್ಳ? ಆಹಾ, ಇದು ನಾಗಮ್ಮನ್ಗೆ ಮಾಡಿಸ್ಬೇಕು. ಯಾರದು ನಾಗಮ್ಮ? ನಮ್ಮ ಮನೆ ಅಂಗಳದಲ್ಲಿ ಒಂದು ಹುತ್ತ ಇದೆಯಲ್ಲ, ಅದ್ರೊಳಗಿರೋ ಹಾವಿನ ಹೆಸರೇ ನಾಗಮ್ಮ. ಇವಾಗ ಅದಕ್ಕೆ ಪೂಜೆ ಮಾಡಕ್ ಹೋಗ್ತಿದೀನಿ. ನೀನು ಬರ್ತೀಯಾ? ಹಾ, ನಾನು ಬರ್ತೀನಿ. ಸರಿ, ಬಾ ಬಾ. ನಡಿ ಹೋಗೋಣ.
ತಗೋ. ಹಾಕು. ನಿಧಾನ. ಹಾಗೆ. ಅವಳು ತಗೊಳಲ್ಲ, ಅವಳು ತಗೊಳಲ್ಲ. ಅವಳು ಬಿಟ್ಬಿಟ್ಲು, ಅವಳು ಬಿಟ್ಬಿಟ್ಲು. ಗಂಗಾ ಯಾರು? ತಗೊಳಲ್ಲ. ಅವರು ಒಂಥರ. ಸರಿ, ನೀನ್ ಆಟ ಆಡಿದ್ ಸಾಕು, ಒಳಗಡೆ ಹೋಗಿ ಆಟ ಆಡಿ. ಸರಿ ಗಂಗಾ. ಒಂದೇ ಒಂದು ತೊಟ್ಟು ರಕ್ತ ಕೊಟ್ಬಿಡಮ್ಮ, ಇಲ್ಲ ಅಂತ ಹೇಳ್ಬೇಡಮ್ಮ. ಒಂದೇ ಒಂದು ತೊಟ್ಟು ರಕ್ತಮ್ಮ. ಅಯ್ಯೋ ದೇವಾ, ಏನ್ ಡ್ರೆಸ್ ಇದು? ಒಳ್ಳೆ ಹಳ್ಳಿ ಗಮಾಡ್ತಾರ. ಲಂಗ ಬ್ಲೌಸು ಮಾಡರ್ನ್ ಆಗಿರ್ಬೇಕು ಸಿಟಿ ಹುಡುಗಿ ಅಂದ್ರೆ. ಈ ಡ್ರೆಸ್ ಬಿಚ್ಬಿಟ್ಟು ಬೇರೆ ಡ್ರೆಸ್ ಹಾಕೊಳ್ಳಲ್ವಾ? ಈ ಡ್ರೆಸ್ ಹೇಗಿದೆ? ಚೆನ್ನಾಗಿದೆ. ಹಾ. ವಾವ್, ಇವಾಗಿನ್ನು ಪರ್ಫೆಕ್ಟ್ ಕಾಣ್ತಾ ಇದ್ಯಾ. ಗಾಡ್, ಇದೇನೇ ಗೆಜ್ಜೆ? ಔಟ್ ಆಫ್ ಫ್ಯಾಷನ್. ಅಷ್ಟು ಗೊತ್ತಾಗಲ್ವಾ ನಿಂಗೆ? ಇದನ್ನೆಲ್ಲ ಹಾಕೊಳ್ಳೇಬಾರ್ದು. ಬಿಚ್ಬಿಡು. ಇದಾದ್ರೂ ಇರ್ಲಿ. ನೋ 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 ನೋ, ಚೇಂಜ್ ಮಾಡಿದ್ರೆ ಎಲ್ಲಾನು ಚೇಂಜ್ ಮಾಡ್ಬೇಕು. ಇದು ಮಾತ್ರ ಯಾಕೆ ದೃಷ್ಟಿ ಬೊಟ್ ಹಾಗೆ ತೆಗೆದ್ಬಿಡೋಣವಾ? ಓಕೆ, ಎಸ್. ಇದೆಲ್ಲ ವೇಸ್ಟ್. ಹೊರಗಡೆ ಹೋಗಿ ಆಟ ಆಡೋಣ. ಓಕೆ, ನಿನ್ನನ್ನು ನನ್ನ ಹಾಗೆ ದೊಡ್ಡ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಗಿ ಮಾಡ್ತೀನಿ. ಸರಿನಾ? ಬಾ ಹೋಗೋಣ. ಹಾ, ಇವಾಗ ನಾನಿಂಗ್ ಹಾಕ್ತೀನಿ. ಸರಿಯಾಗಿ ಕ್ಯಾಚ್ ಹಿಡಿಬೇಕು. ಓಕೆ, ಓಕೆ. ಕ್ಯಾಚ್. ಗುಡ್. ಇವಾಗ ನಾನು ಹಾಕ್ತೀನಿ. ನೋಡು, ಹಿಡ್ಕೋತಿಯಾ? ನನ್ಗೆ ಹಾಕು. ಕಮಾನ್, ಕ್ಯಾಚ್. ಅಮ್ಮ, ದೇವಸೇನಾಗೆ ನಾನ್ ಚೆನ್ನಾಗಿರೋ ಲಂಗ ಜಾಕೆಟ್ ಬಟ್ಟೆ ಹಾಕಿದ್ದೆ. ಅವಳು ಬಂದ್ಬಿಟ್ಟು ಆ ಡ್ರೆಸ್ ತೆಗೆದ್ಬಿಟ್ಟು ಮಾಡರ್ನ್ ಡ್ರೆಸ್ ಹಾಕಿದಾಳೆ. ಇವಾಗ ನೋಡಿದ್ರೆ ಅವಳ ಜೊತೆನೆ ಆಟ ಆಡ್ತಿದ್ದಾಳೆ. ಕಮಾನ್ ದೇವ. ಈಗ ನಾನು ಹಾಕ್ತೀನಿ. ಕ್ಯಾಚ್. ಮಗು ಜಾಲಿಯಾಗಿ ಆಟ ಆಡ್ತಿರೋದ್ ನೋಡಿದ್ರೆ ಅದಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ಅನಿಸ್ತಿದೆ. ಅವಳು ಆ ಮಗು ಮನ್ಸನ್ನ ಗೆಲ್ಬೇಕು ಅಂತಿದ್ದಾಳೆ. ನೀನ್ ಅದಕ್ಕೆ ಅವಕಾಶ ಕೊಡ್ಬೇಡ. ಏನಾದ್ರೂ ಮಾಡಿ ಮಗು ನಿನ್ ಕಡೆ ಬರೋ ಹಾಗೆ ಮಾಡ್ಕೋ. ನಾಳೆ ದಿನ ಭಾವ ಕರೆದ್ ಕೇಳ್ದಾಗ ಮಗು ನಿನ್ ಹೆಸರು ಹೇಳ್ಬೇಕು. ಅದಕ್ಕೇನೇನ್ ವ್ಯವಸ್ಥೆ ಬೇಕೋ ಅದನ್ ಮಾಡು. ಸ್ಲೋ ಸ್ಲೋ ಮಾಡ್ತೀನಿ.
ಇದೇನಾ ಇದೆಲ್ಲ ಒಂದ್ ಆಟ ಅಂತ ಆಟ ಆಡ್ತಿದ್ಯಾ? ತಗೋ ಜ್ಯೂಸ್ ಕುಡಿ. ಬೇಡ, ನಾನು ಆಟ ಆಡ್ತೀನಿ. ಏನೇ ಬೇಕು ಅಂತ ಮಾಡ್ತಿದ್ಯಾ? ನೀನೇ ಆಡೋ ಜಾಗಕ್ಕೆ ಬಂದ್ ನಿಂತಿದ್ದು. ಬಂದ್ ನಿಂತ್ರೆ ಹೊಡ್ದ್ ಬಿಡದಾ? ನೀನ್ ಯಾಕೆ ಇದೆಲ್ಲ ಒಂದ್ ಆಟನ ಅಂತ ಹೇಳಿದ್ದು? ಏಯ್, ನೀನ್ ಯಾಕೆ ದೇವಸೇನಾಗೆ ನಾನ್ ಹಾಕಿದ ಬಟ್ಟೆನ ತೆಗ್ದಿದ್ದು? ಅವಳಿಗೆ ಮಾಡರ್ನ್ ಡ್ರೆಸ್ ಚೆನ್ನಾಗಿದೆ. ಇವಳಿಗೆ ಲಂಗ ಬ್ಲೌಸ್ ಚೆನ್ನಾಗ್ ಕಾಣ್ತಿತ್ತು. ಏನಿಲ್ಲ, ಅವಳಿಗೆ ಮಾಡರ್ನ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇರೋದು. ನೋಡು, ದೇವಸೇನಾಗೆ ನಾನ್ ಅಂದ್ರೇನೆ ಇಷ್ಟ. ಅನವಶ್ಯಕವಾಗಿ ನಿನ್ ಮಧ್ಯದಲ್ಲಿ ಬರ್ಬೇಡ. ದೇವಸೇನಾಗೆ ನಾನಂದ್ರೇನೆ ಇಷ್ಟ. ನೀನು ಸುಮ್ನೆ ಅಡ್ಗಾಲ್ ಹಾಕ್ಬೇಡ. ಹೇಯ್, ನಿನ್ ಹತ್ರ ನನಗೇನೆ ಮಾತು? ದೇವಸೇನಾ, ದೇವಸೇನಾ, ಸೆಲ್ಫಿ. ದೇವಸೇನಾ, ಬಾ ತಿಂಡಿ ಮಾಡೋಣ. ದೇವಾ, ನೀನಿವತ್ತು ಶಾಂತಿ ಚಿಕ್ಕಮ್ಮ ಜೊತೆನೆ ತಿಂಡಿ ಮಾಡ್ತೀನಿ ಅಂತ ಹೇಳು. ಇವತ್ ನಾನ್ ಶಾಂತಿ ಚಿಕ್ಕಮ್ಮನ್ ಜೊತೆನೆ ತಿಂಡಿ ಮಾಡ್ತೀನಿ. ಕೊಡಿ ಇಲ್ಲಿ. ನಾಳೆ ಮಗು ಯಾರು ಹೆಸರು ಹೇಳುತ್ತೋ ಅಂತ ಟೆನ್ಷನ್ ಇದ್ರೆ ಇವನ್ ಹುಡುಗಾಟ ಇದೆ. ಮಯ, ಏನಮ್ಮ ಇದು? ನೀನ್ ಯಾಕೆ ತಿಂಡಿ ತಟ್ಟೆ ಕೈಲಿಟ್ಕೊಂಡು ಓಡಾಡ್ತಿದ್ಯಾ? ಓ, ಮಗು ತಿಂಡಿ ತಿನ್ಸ್ಬೇಕು ಅಂತನಾ? ಹಾ, ಆ ಮಗು ಆ ಟೆನಿಸ್ ರಾಣಿ ಶಾಂತಿ ಇದ್ದಾಳಲ್ಲ, ಅವ್ರ ಜೊತೆ ವಿಡಿಯೋ ಗೇಮ್ ಮಾಡ್ತಿದ್ದಾಳೆ. ನಾನು ಗಮನಿಸ್ತಾನೆ ಇದ್ದೀನಿ. ಆ ಮಗು ನಿನಗಿಂತ ಹೆಚ್ಚಾಗಿ ಅವಳ ಜೊತೆನೆ ಕಾಲ ಕಳೀತಾ ಇದೆ. ಅವಳದೇನ್ ಮಾಯ ಮಂತ್ರ ಮಾಡಿದಳೋ ಗೊತ್ತಿಲ್ಲ, ಮಗು ಯಾವಾಗ್ಲೂ ಅವಳೇ ಅಂಟ್ಕೊಂಡಿರುತ್ತೆ. ಮಗು ಅವಳಿಗೆ ಹತ್ರ ಆಗಿರೋದನ್ನ ನೋಡ್ತಾ ಇದ್ರೆ ಮುಂದೆ ಅವಳೇ ಇಷ್ಟ ಅಂತ ಹೇಳ್ಬಿಡ್ತಾಳೋ ಏನೋ. ಅರುಣ್ ಮಾಮನ್ನ ಅವಳೇ ಮದ್ವೆ ಆಗ್ತಿದ್ದಾಳೆ. ನನ್ನನ್ನ ಅವನು ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಿಮ್ಮಲ್ಲಿ ಏನಾದ್ರೂ ಉದ್ದೇಶ ಇದ್ರೆ ಬಿಟ್ಬಿಡಿ. ನಿಮ್ ಕೈಯಲ್ಲಿ ಏನು ಆಗಲ್ಲ ಅಂತ ಗೊತ್ತಾಯ್ತು. ಛೇ, ಏನು ಹಿಂಗ್ ಹೇಳ್ಬಿಟ್ಟು ಹೋಗ್ಬಿಟ್ಲು? ಅವಳು ಹೇಳೋದೇನೋ ಹೇಳ್ಬಿಟ್ಲು. ನಾವು ಮಾಡ್ಬೇಕಾಗಿರೋದು ನಾವು ಮಾಡಿದ್ರೆ ಸರಿ ಹೋಗುತ್ತೆ. ಹಾಕಮ್ಮ, ಹಾಕು. ಯೇ ಕೊಡು. ಕ್ಯಾಚ್ ಅಮ್ಮ. ಯೇ ಮಾದಪ್ಪ, ಮಾದಪ್ಪ, ಅಮ್ಮರೇ, ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡ್ ಬಾಪ. ಗಂಟ್ಲೆಲ್ಲ ಒಂಥರ ಆಗಿದೆ. ಸರಿಯಮ್ಮ ತಂದೆ. ಬೇಗ ಬರ್ಬೇಕು ಆಯ್ತಾ? ಹಾಕಮ್ಮ, ಬಾಲ್ ಹಾಕಮ್ಮ. ಹಾಕ್ತೀನಿ ಅಮ್ಮ, ಕ್ಯಾಚ್ ಹಿಡ್ಕೋ. ಅಪ್ಪ, ಏನಪ್ಪ ಬಾಲು ಅದಷ್ಟು ಕದೆ ಬರ್ತಿದೆ? ಗೋಡೆ ಹೊಡೆದ್ರೆ ಬಾಲ್ ತಾನಾಗೆ ಬರಲ್ವೇನಾ? ಬಂದ್ ಕೆಲಸ ನೋಡು. ದೇವಸೇನಾ, ಕೊಟ್ಬಿಟ್ಟ ಬಾಲ್ ಕುಡಿಲಿ. ಕುತ್ಕೋ, ಕ್ಯಾಚ್ ಹಾಕು. ಹಂಗೆ ಪುಟ್ಟ, ಬಾಲ್ ಕೊಡು. ನಾನ್ ನೀನಿಬ್ರು ಆಟ ಆಡೋಣ ಆಯ್ತಾ? ಬಾಲ್ ಕೊಡು. ದೇವಸೇನಾ,
ನೋಡ್ದ್ಯಾ ನಿನ್ ಬೊಂಬೆಗೆ ಹೇಗ್ ಕರೆಕ್ಟಾಗಿ ಕತ್ತಿಗೆ ಚುಚ್ಚಿದೀನಿ. ನಾಳೆ ನಿಮ್ ತಾತ ನಿನ್ನನ್ನು ಕರೆದು ನಿನಗೆ ಯಾರಿಷ್ಟ ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯಾ? ಏನ್ ಹೇಳ್ಬೇಕು? ಈ ಮನೆಯಲ್ಲಿ ನಿನ್ಗೆ ಯಾರನ್ ಕಂಡ್ರೆ ಇಷ್ಟ ಹೇಳಮ್ಮ. ಅಮ್ಮನೇ. ನಾಳೆ ತಾತ ನಿನ್ನ ಕರೆದು ಪುಟ ನಿನ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ನನಗೆ ಮಾಯಾ ಆಂಟಿನೇ ಇಷ್ಟ ಅಂತ ಹೇಳಬೇಕು. ಹೇಳಿಲ್ಲ ಅಂದ್ರೆ ಬೊಂಬೆಗೆ ತಿವುದ್ನಲ್ಲ ಅದೇ ತರ ನಿಮ್ಮ ಅಪ್ಪನ್ಗೆ ತಿವಿದು ಬಿಡ್ತಾನೆ. ನಿಮ್ಮಪ್ಪ ಸಾಯಬಾರ್ದು ಅಂದ್ರೆ ಮಾಯಾ ಆಂಟಿನೇ ಇಷ್ಟ ಅಂತ ಹೇಳಬೇಕು. ಹೇಳ್ತೀಯಾ? ಗುಡ್ ಗರ್ಲ್. ಏಯ್ ನಡೆಯೋ ಹೋಣ. ಸರಿಯಪ್ಪ. ಹಾ ಇದನ್ನಿಟ್ಕೋ, 10,000 ಮೇಲೆ ಬರುತ್ತೆ. ಈ ಗೆಜ್ಜೆ ನಾನ್ ಚಿಕ್ಕವಳಾಗಿದ್ದಾಗ ಹಾಕೊಳ್ತಿದ್ದೆ, ಆದ್ರೆ ಇದು ಚಿಕ್ಕದಾಗ್ಬಿಟ್ಟಿದೆ. ಇನ್ಮೇಲೆ ನೀನೇ ಇಟ್ಕೋ. ಅವಳು ತಗೊಳಲ್ಲ. ಇದೆಲ್ಲ ಬೇಡ. ಶಾಂತಿ ಇದ್ದಾಳಲ್ಲ, ಅವಳ ಜೊತೆ ವಿಡಿಯೋ ಗೇಮ್ ಮಾಡ್ತಿದ್ದಾಳೆ. ಮಾಯಾ ಆಂಟಿನೇ ಇಷ್ಟ ಅಂತ ಹೇಳಬೇಕು. ನಿಮ್ಮಪ್ಪ ತಿವಿದು ಬಿಡ್ತೀವಿ. ಅಮ್ಮ. ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ಹೌದಮ್ಮ, ತುಂಬಾ ಭಯ ಆಗ್ತಾ ಇದೆ. ಏನ್ ಭಯ? ಅಪ್ಪನ ಅವರು ಚುಚ್ಚಿ ಸಾಯಿಸ್ಬಿಡ್ತಾರೇನೋ ಅಂತ ತುಂಬಾನೇ ಭಯ ಆಗ್ತಿದೆ ಅಮ್ಮ. ನೀನೇನು ಭಯ ಪಡ್ಬೇಡ, ನಾನು ಅವ್ರನ್ನ ನೋಡ್ಕೊಳ್ತೀನಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಸರಿನಾ? ನೆಮ್ಮದಿಯಾಗಿ ನಿದ್ದೆ ಮಾಡು. ಇಲ್ಲಮ್ಮ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಅವ್ರು ಕೆಟ್ಟವರು ಅಮ್ಮ. ನಿಮ್ಮಮ್ಮನಿಗೆ ಎಲ್ಲ ಗೊತ್ತಮ್ಮ. ನಿಮ್ಮಮ್ಮ ಇರೋವರೆಗೂ ಯಾರಿಂದನೂ ನಿನ್ನು ನಿಮ್ಮಪ್ಪನ್ನು ಯಾರು ಏನು ಮಾಡಕ್ಕಾಗಲ್ಲ. ನಾನ್ ನಿಮ್ಗೆ ಕಾವಲಾಗಿರ್ತೀನಿ. ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡಮ್ಮ. ಆಯ್ತು, ಸರಿ ಅಮ್ಮ. ದೇವಸೇನಾ, ಅಪ್ಪ, ಯಾಕಮ್ಮ ಇನ್ನೂ ಮಲಗಿಲ್ವಾ? ನಿದ್ದೆ ಬರಲಿಲ್ಲ ಅಪ್ಪ. ಸರಿ ಬಾ ಮಲ್ಕೋ, ನಿದ್ದೆ ಬರುತ್ತೆ. ಚಿನ್ನಮ್ಮ ಬಾರ. ಬಂಗಾರ, ಪುಟ್ಟಿ ಶಾಂತಿ ಜೊತೆ ಮಾಯಾ ಜೊತೆ ಇಬ್ಬರ ಜೊತೆನೂ ಇದ್ದೆ. ಈ ಇಬ್ಬರಲ್ಲಿ ನಿಂಗೆ ಯಾರು ಇಷ್ಟ ಅಂತ ಹೇಳಿದ್ರೆ ಅವ್ರನ್ನೇ ನಿನ್ ಚಿಕ್ಕಮ್ಮನ್ನಾಗಿ ಮಾಡ್ಬಿಡ್ತೀನಿ. ಹೇಳು, ನಿಂಗೆ ಯಾರಿಷ್ಟ ಅಂತ ಹೇಳು ಪುಟ್ಟ. ಪುಟ್ಟಿ, ಇವರಿಬ್ಬರಲ್ಲಿ ನಿಂಗೆ ಯಾರಿಷ್ಟ ಅಂತ ಭಯ ಪಡದೆ ಧೈರ್ಯವಾಗಿ ಹೇಳು.
ನನ್ನ ಮಗಳ ಕಡೆ ಬೆರಳು ತೋರಿಸಿ ಈಗ ಮಾಯಾ ಕಡೆ ಬೆರಳು ತೋರಿಸ್ತಿದ್ದಾಳೆ. ಪುಟ್ಟಿ, ಗಂಗಾನೇ ಇಷ್ಟ ನಿಂಗೆ? ಹೌದು. ಸರಿಯಾದ ಒಳ್ಳೆ ಆಯ್ಕೆ ಮಾಡಿದ್ಯಾ. ಏನೇ ಎಲ್ರ ಬಾಯಿನಲ್ಲೂ ಈ ಮನೇಲಿ ಒಬ್ಳು ಈ ಮನೇಲಿ ಒಬ್ಳು ಅಂತ ಹೇಳಿಸ್ಕೊಂಡು ಈ ಮನೆಯವಳೇ ಆಗ್ಬೇಕು ಅಂತ ತೀರ್ಮಾನ ತಗೊಂಡಿದ್ಯಾ? ಅಮ್ಮ ನೋಡಿಮ್ಮ, ನನ್ನ ಮಗಳ ಮೇಲೆ ಸುಮ್ನೆ ಅಪವಾದ ಹೊರಿಸ್ಬೇಡಿ. ಏ ಯಾವನಯ್ಯ ನೀನು? ಈ ಮನೆಗೆ ಮಾಲಿಯಾಗಿ ಬಂದೆ. ನಮ್ಮ ಅಣ್ಣನ ಕೈಕಾಲು ಒತ್ಕೊಂಡು ಕಾರ್ ಓಡಿಸ್ಕೊಂಡು ಈಗ ಈ ಮನೆ ಲೆಕ್ಕಾಚಾರ ನೋಡೋಷ್ಟು ಬೆಳೆದು ಬಿಟ್ಟಿದ್ಯಾ ಅಲ್ವಾ? ನೀನ್ ನಮ್ಮ ಅಣ್ಣನ ಹತ್ರವಾಗಿ ಸಂಪಾದನೆ ಮಾಡ್ಬೇಕು ಅಂತ ನೋಡ್ದೆ, ಆದ್ರೆ ನಿನ್ ಮಗಳು ನಮ್ಮ ಅಣ್ಣನ ಮಗನ್ನೇ ಮದ್ವೆ ಮಾಡ್ಕೊಂಡು ಈ ಮನೆಗೆ ಯಜಮಾನಿ ಆಗ್ಬೇಕು ಅಂತ ಪ್ಲಾನ್ ಮಾಡಿದ. ಹಾಗೆ ತಾನೇ? ಏಯ್ ನಿಲ್ಸೆ, ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಅವಳಿಗೆ ಈ ಕುಟುಂಬದ ಬಗ್ಗೆ ತುಂಬಾ ಗೌರವ ಇದೆ, ಪ್ರೀತಿ ಜಾಸ್ತಿ, ಅದಕ್ಕೆ ಹೇಳ್ತಿದ್ದಾಳೆ. ಏನ್ ತಪ್ಪು? ಪ್ರೀತಿ ವಿಶ್ವಾಸದ ಮಾತೆಲ್ಲ ಬೇಕಾಗಿಲ್ಲ. 2 ದಿವಸದಿಂದ ಊಟ ನಿದ್ದೆ ಬಿಟ್ಟು ನನ್ನ ಮಾಯಾ ಮಗು ನೋಡ್ಕೋತಾ ಇದ್ದಾಳೆ. ನಿಮ್ಮ ಜಾನಕಿ ಬದುಕಿದ್ರೆ ಹೇಗೆ ನೋಡ್ಕೋತಾ ಇದ್ಲೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನನ್ನ ಮಗಳು. ಅಯ್ಯೋ, ನನ್ ಜೊತೆಗಿದ್ದಾಗೆಲ್ಲ ಈ ದೇವಸೇನ ನಾನೇ ಇಷ್ಟ ಅಂತ ಹೇಳ್ತಿದ್ಲು. ನನ್ ಜೊತೆ ಇದ್ದಾಗ ಇದೇ ದೇವಸೇನ ನಾನೇ ತುಂಬಾ ಇಷ್ಟ ಅಂತ ಹೇಳ್ತಿದ್ಲು. ದಿಢೀರಂತ ಗಂಗಾ ಇಷ್ಟ ಅಂದ್ರೆ ಏನರ್ಥ? ದೇವಿ, ನೀವು ಹೇಳಿದಕ್ಕೆಲ್ಲ ಅವಳು ಒಂದು ಮಾತಾಡದೆ ಸುಮ್ಮನೆ ಇದ್ದಾಳೆ ಅಂತ ಅಳತೆ ಬೀರ್ ಮಾತಾಡ್ತಿದ್ದೀರಾ? ನಾನು ಕೇಳಿದ ಪ್ರಶ್ನೆಗೆ ಅವಳಿಗೆ ಉತ್ತರ ಕೊಡಕ್ಕೆ ಹೇಳಿ ಅಣ್ಣ. ಆಮೇಲೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಏನು ಉತ್ತರ ಬೇಕು ನಿಂಗೆ? ಈ ಮನೆಯಲ್ಲಿ ಸಂಬಳಕ್ಕೆ ಕೆಲಸ ಮಾಡ್ತಿರೋಳು ಒಂದು ದಿನನೂ ತಪ್ಪದೆ ಆ ಹುತ್ತಕ್ಕೆ ಯಾಕೆ ಪೂಜೆ ಮಾಡ್ತಿದ್ದಾಳೆ ಅಂತ ಕೇಳಿ ಅಣ್ಣ. ಅವಳಿಗೆ ಪೂಜೆ ಮಾಡೋದು ಅಂದ್ರೆ ಇಷ್ಟ, ಅದಕ್ಕೆ ಮಾಡ್ತೀಯಾಳೆ? ಇಲ್ಲ, ಪೂಜೆ ಮಾಡಕ್ಕೆ ಇಷ್ಟಪಟ್ಟು ಅವಳು ಪೂಜೆ ಮಾಡ್ತಿಲ್ಲ, ಬೇಕಾದವ್ರು ಸಿಗ್ಲಿ ಅಂತ ಪೂಜೆ ಮಾಡ್ತಿದ್ದಾಳೆ. ಅರುಣ್ ಮದ್ವೆ ಆಗೋ ಹುಡುಗಿಗೆ ಆಸ್ತಿಲಿ ಅರ್ಧ ಬರ್ಕೊಡ್ತೀನಿ ಅಂತ ನೀವ್ ಯಾವಾಗ ಹೇಳಿದ್ರೋ ಆವಾಗಿಂದ ಇವಳ ಮನಸ್ಸಿನಲ್ಲಿ ಅರುಣ್ ತುಂಬಿಕೊಂಡಿದ್ದಾನೆ. ಹೇಗಾದ್ರೂ ಅವನ ಮದ್ವೆ ಮಾಡ್ಕೋಬೇಕು ಅಂತ ಹುತ್ತಕ್ಕೆ ದಿನ ಹಾಲೆರಿತಾ ಇದ್ದಾಳೆ. ಇವಳು ದಿನ ತಪ್ಪದೆ ಹುತ್ತಕ್ಕೆ ಹಾಲು ಮೊಟ್ಟೆ ಹಾಕಿ ಪೂಜೆ ಯಾಕೆ ಮಾಡ್ತಾ ಇದ್ದಾಳೆ ಹೇಳಿ? ಈ ಮನೆ ಬೀಗದ ಕೈ ಗೊಂಚ್ಲು ತನ್ನ ಕೈಗೆ ಬರ್ಬೇಕು ಅಂತ ತಾನೇ? ಮಗು DNA ರಿಪೋರ್ಟ್ ಬದಲಾಗ್ ಬಂದಾಗ ಇವಳು ಮಗುನ ದತ್ತು ತಗೊಳ್ತೀನಿ ಅಂತ ಹೇಳಿದ್ಲು. ಅದ್ಯಾಕೆ ಅಂತ ಗೊತ್ತಾ? ಅರುಣ್ ಮನ್ಸಿಗೆ ಹತ್ರ ಆಗೋದಕ್ಕೆ. ಮಗು ಯಾರನ್ನ ಇಷ್ಟಪಡುತ್ತೋ ಅವಳನ್ನೇ ಮದುವೆ ಮಾಡೋಣ ಅಂತ ಇವಳು ಯಾಕೆ ಐಡಿಯಾ ಕೊಟ್ಲು ಗೊತ್ತಾ? ಮಗು ಇವಳನ್ನೇ ತೋರಿಸುತ್ತೆ ಅಂತ ಇವಳು ಗೊತ್ತಿದೆ. ಆಹಾ, ಏನು ಗೊತ್ತಿಲ್ಲದ ಪೆದ್ದು ತರ ಇದ್ಬಿಟ್ಟು ಸೂಪರ್ ಆಗಿ ಒಂದೊಂದೇ ಪ್ಲಾನ್ ಮಾಡಿದಾಳೆ. ಮಾಯಾ ತೋರಿಸಿದ್ದು ಪ್ರೀತಿನೂ ಮೀರಿ ಆ ಮಗು ಅವಳ ಕಡೆ ಕೈ ತೋರಿಸಿದೆ ಅಂದ್ರೆ ಅದು ಮಗು ತೋರಿಸಿದ್ದಲ್ಲ, ಇವಳು ತೋರಿಸೋ ಹಾಗೆ ಮಾಡಿರೋದು. ಮನೆ ಆಸ್ತಿ ಮೇಲೆ ಕಣ್ಣಿಟ್ಟು ಮಗು ಮುಖಕ್ಕೆ ಮಂಕು ಬುದಿ ಎರಚಿ ತಿಂಡಿನಲ್ಲಿ ಆ ವಶೀಕರಣದ ಮದ್ದು ಬೆರೆಸಿ ನಿನ್ ಕಡೆ ಕೈ ತೋರಿಸೋ ಹಾಗೆ ಮಾಡ್ಕೊಂಬಿಟ್ಟ.
ಅಸಂಬದ್ಧವಾಗಿ ಮಾತಾಡಿ ಆ ಹುಡುಗಿ ಕಣ್ಣಲ್ಲಿ ನೀರು ತರಿಸ್ಬಿಟ್ರಲ್ಲ ನೀವುಗಳು. ಬಾವಾ, ನಾನು ಆಡೋ ಮಾತಿನಲ್ಲಿ ಸತ್ಯ ಇದೆ. ಅವಳು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ನಿಂತಿರ್ಬೇಕಾಗಿತ್ತು. ಹೇಗಪ್ಪ ನಿಂತ್ಕೋತಾಳೆ? ಸಂಬಂಧನೇ ಇಲ್ದೆ ಅಪವಾದ ಹೊರಿಸಿದ್ರೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಅವಳಿಗೂ ಇದೆ ತಾನೇ? ಏನಕ್ಕ ನೀನು ಇಷ್ಟು ನಡೆದ ಮೇಲೆ ಅವಳಿಗೆ ಸಪೋರ್ಟ್ ಮಾಡ್ತಿದೀಯಾ? ಏಯ್, ಗಂಗಾ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ಅವಳು ನನ್ ಮಗಳ ತರ. ಹೇಳ್ಬೇಕು ಅಂದ್ರೆ ಅವಳನ್ನ ಸಾಕಿದ್ದೆ ನಾನು. ಅವಳಿಗೆ ಆಸ್ತಿ ಪಾಸ್ತಿ ಮೇಲೆಲ್ಲ ಆಸೆ ಇಲ್ಲ. ಹೌದೌದು. ಅತ್ತೆ, ಗಂಗನ್ ಬಗ್ಗೆ ಯಾರೇ ಏನೇ ತಪ್ಪಾಗಿ ಹೇಳಿದ್ರು ಅದನ್ನ ಯಾರು ನಂಬೋರಿಲ್ಲ. ನೀವು ಹೋಗಿ ನೋಡಿ ಹೇಳಿ ಅಂದ್ರೆ ನೀವು ಗಂಗಾ ಮದುವೆ ಬಗ್ಗೆ ನೋಡಿ. ನಾನು ಮದುವೆಗೆ ಒಪ್ಕೊಂಡಿದ್ದೆ ನಮ್ಮ ಅಪ್ಪನಿಗೋಸ್ಕರ. ರಮ್ಯಾ ಓಡ್ ಹೋದಾಗ ಮದ್ವೆ ಬೇಡ ಅನ್ನಿಸ್ತು. ದೇವಸ್ಥಾನ ಮನೆಗೆ ಬಂದ ಮೇಲೆ ಮದ್ವೆನೇ ಬೇಕಾಗಿಲ್ಲ ಅನ್ನಿಸ್ತು. ಹೇಗಿದ್ರು ಮದುವೆ ಆಗ್ಬೇಕು ಅಂತ ಮನಸ್ಸು ಮಾಡಿದ್ದು ಅದು ನಮ್ಮಪ್ಪನ ಮನಸ್ಸಿಗೆ ನೋವು ಆಗ್ಬಾರ್ದು ಅಂತ. ಮದುವೆ ಆಗ್ಲೇಬೇಕು ಅನ್ನೋಕ್ಕೋಸ್ಕರ ಯಾವುದೋ ಒಂದು ರೀತಿಲಿ ನೀವೆಲ್ಲ ತಕರಾರು ಮಾಡಿದ್ರೆ ಅದರಿಂದ ನಮ್ಮಪ್ಪನ ನೆಮ್ಮದಿನೇ ಹಾಳಾಗೋದು. ಇನ್ಮೇಲೆ ಹೀಗೆಲ್ಲ ನಡೆದ್ರೆ ನನ್ನ ಮದ್ವೆ ಬಗ್ಗೆ ಬೇರೆ ತೀರ್ಮಾನ ತಗೊಳ್ತೀನಿ. ಅಯ್ಯೋ ಅಳಿಯಂದ್ರೆ, ಬಾಮ್ಮ. ಅಳಿಯಂದ್ರೆ, ನಾನ್ ನಿನಗೆ ಇಷ್ಟು ದಿನ ಪ್ರೀತಿಯಿಂದ ಮಾಡಿರೋ ಪೂಜೆನ ಆಸ್ತಿಗೋಸ್ಕರ ಮಾಡ್ದೆ ಅಂತ ಹೇಳ್ಬಿಟ್ರಲ್ಲ. ನೀನ್ ನನಗಿದೀಯಾ, ನಾನ್ ನಿನಗಿದ್ದೀನಿ ಅನ್ನೋ ಸಂತೋಷಕ್ಕೆ ಇಂಥ ಮಾತು ಕೇಳೋ ಹಾಗೆ ಮಾಡ್ದೆಯಲ್ಲ. ನಾನು ನಿನಗೆ ಪೂಜೆ ಮಾಡೋಕ್ ಶುರು ಮಾಡಿದಾಗ ನನಗೇನು ಗೊತ್ತಿರ್ಲಿಲ್ಲ. ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ದಿನ ಪೂಜೆ ಮಾಡ್ತಿದ್ದೆ. ನಾನ್ ನಿನಗೆ ಮನಸಾರ ಪೂಜೆ ಮಾಡ್ತಿದ್ದೆ. ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ದೆ ಅಂತ ಅಸಹ್ಯವಾಗಿ ಮಾತಾಡ್ತಿದ್ದಾರೆ. ನೀನೇ ಗದ್ದಿ ಅಂತ ಅನ್ಕೊಂಡಿದ್ದೆ. ನನಗೆ ಈ ರೀತಿ ಅವಮಾನ ಮಾಡಿಸಿದ್ಯಲ್ಲ, ಅದಕ್ಕೇನ್ ಕಾರಣ ಅಂತ ನನಗೆ ಗೊತ್ತಾಗ್ಬೇಕು. ಹೇಳು, ಯಾಕೆ ಹೀಗೆಲ್ಲ ಆಯ್ತು ಅಂತ ಹೇಳು. ಯಾಕಿದೆಲ್ಲ ನಡೀತಿದೆ ಅಂತ ಹೇಳು. ಹೇಳು. ಹೇಳು, ಯಾಕೆ ಹೀಗೆಲ್ಲ ಆಯ್ತು ಅಂತ ಹೇಳು. ಯಾಕಿದೆಲ್ಲ ನಡೀತಿದೆ ಅಂತ ಹೇಳು. ಹೇಳು. ನೀನ್ ಹೇಳಲ್ಲ ಅಲ್ಲ? ಇವಾಗ ನೀನು ಹೇಳ್ತಿದ್ರೆ ಇನ್ಮೇಲೆ ನಾನು ನಿನ್ನ ಪೂಜೆನೂ ಮಾಡಲ್ಲ, ನೀನ್ ನೋಡೋದಕ್ಕೂ ಬರಲ್ಲ. ನೀನಾಗಿ ಅವಳ ಹತ್ರ ಹೋಗಲ್ಲ, ಅವಳೇ ನಿನ್ನನ್ನ ಸೇರ್ತಾ ಇದ್ದಾಳೆ. ನಿನ್ ಸಂಬಂಧ ಭದ್ರವಾದ್ದು, ಅಲ್ಲಾಡಲ್ಲ, ಯಾವತ್ತಿಗೂ ಅಲ್ಲಾಡಲ್ಲ. ಆಚೆ ಹೋಗೋ. ಒಂದು ತೊಟ್ಟು ರಕ್ತ ಆವತ್ತು ನಾನು ಕೇಳಿದಾಗ ಕೊಡ್ಲಿಲ್ಲ, ಮತ್ತೆ ಅವಳಿಗೆ ಕೇಳಿದಾಗ ಕೊಡು. ಅವಳು ಯಾರು ಅಂತ ಗೊತ್ತಾಗುತ್ತೆ. ಮಾತಾಡ್ಬೇಡ, ಹೋಗು. ಗೊತ್ತಾಗುತ್ತೆ. ಒಂದೇ ಒಂದು ತೊಟ್ಟು ರಕ್ತ. ಅವಳು ಕೇಳ್ತಾಳೆ, ನೀನ್ ಕೊಡ್ತೀಯಾ? ಒಂದೇ ಒಂದು ತೊಟ್ಟು ರಕ್ತ ನೀನ್ ಕೊಡ್ತೀಯಾ? ನೀನ್ ಕೊಡ್ತೀಯಾ? ಮಾದಪ್ಪ, ಯಜಮಾನ್ರೆ ಬನ್ನಿ. ಯಜಮಾನ್ರೆ, ಗಂಗಾ, ಕೂತ್ಕೊಳ್ಳಿ ಯಜಮಾನ್ರೆ, ಕೂತ್ಕೊಳ್ಳಿ. ಯಜಮಾನ್ರೆ, ಕರೆದಿದ್ರೆ ನಾನೇ ಬರ್ತಿದ್ನಲ್ಲ.
ಸುಳಿಲ್ ಸಿಕ್ಕಾಕೊಂಡಾಗ ಎಲ್ಲಿ ಆಸರೆ ಸಿಗುತ್ತೋ ಆ ಕಡೆ ಹೋಗೋದು ಮನುಷ್ಯನ ಗುಣ. ಒಂದು ಮಗು ತಗೊಂಡ ತೀರ್ಮಾನನ ನಾನು ತಗೊಳಕ್ಕಾಗ್ಲಿಲ್ಲ. ಯಾವುದೋ ಒಂದು ವಿಧದಲ್ಲಿ ಆ ಮಗು ನಿನ್ನ ತಾಯಿಯಾಗಿ ಆರಿಸ್ಕೊಂಡಿದೆ. ಆ ತಿಳುವಳಿಕೆ ನನಗಿಲ್ಲದೆ ಹೋಯ್ತು. ನಾನೇ ಆ ಮಗುಗೆ ಆಯ್ಕೆ ಮಾಡು ಅಂತ ಹೇಳಿ ಈಗ ತೀರ್ಮಾನ ತಗೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ನೋಡು. ಮಾದಪ್ಪ, ಯಜಮಾನ್ರಿ, ನಾನು ತಲೆ ಬಗ್ಗಿಸಿ ಹೇಳ್ತಿದ್ದೀನಿ, ನಿನ್ನ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ನನ್ನ ಸಂಸಾರ ಅನ್ನೋ ಗೂಡು ಎಲ್ಲಿ ಚದುರೋಗುತ್ತೋ ಅನ್ನೋ ಭಯ. ಅಪ್ಪಾಜಿ, ನಿಮಗೆ ಆ ಭಯ ಬೇಕಾಗಿಲ್ಲ. ನಾನು ದೇವಸೇನಾಗೆ ಒಬ್ಬ ಕೆಲಸದವಳಾಗಿ ಪ್ರೀತಿ ತೋರಿಸ್ದೆ. ನಾನು ಅವಳಿಗೆ ಯಾವತ್ತೂ ತಾಯಿ ಆಗೋಕ್ಕಾಗಲ್ಲ. ನನಗೆ ಯಾವತ್ತೂ ಅಂತ ಯೋಚನೆನೂ ಬಂದಿಲ್ಲ. ನನಗೋಸ್ಕರ ನೀವು ನಿಮ್ಮ ಸಂಬಂಧಗಳನ್ನ ಕಳ್ಕೋಬೇಡಿ. ಎಲ್ಲರಿಷ್ಟದ ಹಾಗೆ ನಿಮ್ಮ ಮನೇಲೆ ಒಬ್ಬ ಹುಡುಗಿನ ಆಯ್ಕೆ ಮಾಡಿ. ದೇವಸೇನಾನ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನನಗೆ ಸಾಕು. ನೀನು ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಮನಸ್ಸಿನಲ್ಲಿ ನನಗಿಂತ ದೊಡ್ಡವಳಾಗ್ಬಿಟ್ಟೆ. ತುಂಬಾ ಸಂತೋಷ ಅಮ್ಮ. ಯಜಮಾನ್ರೆ, ನನ್ನ ಮಗಳ ನಿರ್ಧಾರನೇ ನನ್ನ ನಿರ್ಧಾರ. ನಾವು ನಿಮ್ಮ ನೆರಳಲ್ಲೇ ಜೀವನ ಮಾಡ್ತಿದ್ದೀವಿ. ನಮಗಷ್ಟು ಸಾಕು. ನೀವು ಆತಂಕ ಪಡಬೇಡಿ. ಸರಿ, ನಾ ಬರ್ತೀನಮ್ಮ. ಅಯ್ಯೋ, ಸೋತೋದೆ. ಅಯ್ಯೋ ಅಣ್ಣ, ಪಾಪ್ಕಾರ್ನ್ ತಗೋಣ. ನನಗ್ ಕೊಟ್ರೆ ಎಲ್ಲ ಕೊಡ್ಬೇಕು. ಕೊಡ್ತ್ಯಾ? ಎಲ್ಲಾನು ನೀನೇ ತಗೋಣ. ನೀವು ನಿಮ್ಮ ಅಪ್ಪನ ತರ ಚೆನ್ನಾಗಿ ತಿಂತೀರಾ. ಥ್ಯಾಂಕ್ಸ್. ನೀನು ತುಂಬಾ ಒಳ್ಳೆ. ನಮ್ಮ ಅಕ್ಕನ ವಿಷಯದಲ್ಲಿ ಯಾಕೆ ಮೋಸ ಮಾಡ್ದೆ? ಅಣ್ಣ, ಆಗಿದ್ದ ಆಗೋಯ್ತಣ್ಣ. ನಾವಿಬ್ರು ಈಗ ಜಾಲಿಯಾಗಿ ಆಟ ಆಡೋಣ್ವಾ? ನಿನ್ಗೆ ಯಾವ ಗೇಮ್ ಇಷ್ಟ? ಇರು, ನಾನು ಬಾಲ್ ತಗೊಂಡ್ಬರ್ತೀನಿ. ಎಲ್ಲೋ ಮರಿ ಕೋತಿ? ಯಾರನ್ನ ಕೇಳ್ತಾ ಇದ್ದೀರಾ? ಇನ್ಯಾರನ್ನ? ಆ ದೇವಸೇನನ? ಅಲ್ಲಿ ರೂಮಲ್ಲಿ ಬಾಲ್ ತರಕ್ ಹೋಗಿದ್ದಾಳೆ. ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಸಲಾರೆ ಬೈಟ್ ಕಂಬ. ನಿನಗೆ ಯಾರಿಷ್ಟ ಅಂತ ಕೇಳಿದಾಗ
ಮಾಯಾನೇ ಇಷ್ಟ ಅಂತ ನೀನ್ ಹೇಳಬೇಕು ಅಂತ ನೀನ್ ಹೇಳಿದ್ದೆ ತಾನೆ? ಹೌದು. ನನ್ನ ಮಾತನ್ನು ಮೀರಿ ಗಂಗಾ ಕಡೆ ಕೈ ತೋರಿಸಿದ್ಯಾ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ನಿನಗೆ? ಊರಲ್ಲಿರೋ ದೊಡ್ಡ ದೊಡ್ಡ ರೌಡಿಗಳೇ ನನ್ನ ಮಾತು ಕೇಳ್ತಾರೆ, ಅಂತದ್ರಲ್ಲಿ ಚೋಟುದ್ದ ಇದ್ಯಾ, ನೀನು ನನ್ನ ಮಾತು ಕೇಳಲ್ಲ. ಒಂಟಿಯಾಗಿ ಸಿಕ್ಕಿದ್ಯಾ? ಇದೇ ಚಾಕುವಿಂದ ನೀನು ಬೋಟಿನ ಆಚೆ ತೆಗೆದು ಬಿಡ್ತೀನಿ. ಏಯ್, ಹೇಳಿದ ಮಾತು ಕೇಳಲಿಲ್ಲ ಅಲ್ಲ ನೀನು? ಅಂಕಲ್, ನಾನು ನಿಮಗೆ ಒಳ್ಳೇದೇ ಮಾಡಿದ್ದೀನಿ. ನೀವು ನೋಡಿದ್ರೆ ನನಗೆ ಚುಚ್ಚಕ್ ಬಂದಿದ್ದೀರಲ್ಲ ಅಂಕಲ್. ಏನು ಒಳ್ಳೇದು ಮಾಡಿದ್ಯಾ? ಗಂಗಾ ಕಡೆ ಕೈ ತೋರಿಸ್ದೆ, ಮಾಯಾ ಮದುವೆ ನಿಂತೋಯ್ತು. ಮಾಯಾ ಚಿಕ್ಕಮ್ಮ ಇಷ್ಟ ಅಂತ ಹೇಳಿದ್ರೆ ನಿಮ್ಮನ್ನ ತಕ್ಷಣ ಕೊಂದ್ಬಿಡ್ತಿದ್ರಲ್ಲ. ಏಯ್, ನಾನೇ ದೊಡ್ಡ ರೌಡಿ, ನನಗೆ ಎದುರಿಸ್ತೀಯಾ? ಚೋಟುದ್ದ ಇದ್ಯಾ, ನನಗೆ ಕತೆ ಕಟ್ತೀಯಾ? ಏನು ಮಾಡ್ತೀನಿ ನೋಡೋ ನಿನ್ನ. ಅಂಕಲ್, ನಾನು ಹೇಳೋದನ್ನ ಕೇಳಿ, ಆಮೇಲೆ ಬೇಕಾದ್ರೆ ಚುಚ್ಚಿ. ಏನ್ ಹೇಳಬೇಕು ಅಂತಿದ್ಯಾ ಹೇಳು. ಮಾಯಾ ಚಿಕ್ಕಮ್ಮನ ಇಷ್ಟ ಆಯ್ತು ಅಂತ ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪನ್ ಕೊಂದು ಬಿಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ. ಹೌದು. ಮಾಯಾ ಚಿಕ್ಕಮ್ಮ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿನ್ನ ಕೊಂದು ಬಿಡ್ತೀನಿ ಅಂತ ಶಾಂತಿ ಕೋತಿ ಅಮ್ಮ ಹೆದರಿಸ್ತು. ಮಾಯಾ ಚಿಕ್ಕಮ್ಮ, ಶಾಂತಿ ಕೋತಿ, ಮಗು ಸರಿಯಾಗಿ ಹೇಳ್ತಿದ್ಯಲ್ಲ. ನಾನು ಏನಾದ್ರೂ ಅವ್ರ ಮಗಳು ಇಷ್ಟ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ನಮ್ಮ ಅಪ್ಪನ್ ಕೊಂದು ಬಿಡ್ತೀರಾ. ನಿಮ್ ಮಗಳು ಇಷ್ಟ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ಅಪ್ಪನ ಕೊಂದು ಬಿಡ್ತಾರೆ. ಅದಕ್ಕೆ ಎರಡು ಹೆಸರು ಹೇಳ್ದೆ, ಗಂಗಾ ಅಕ್ಕ ಇಷ್ಟ ಅಂತ ಹೇಳ್ಬಿಟ್ಟೆ ಅಂಕಲ್. ನಿಮ್ ಮಾತ್ ಕೇಳ್ಬಾರ್ದು ಅಂತಲ್ಲ ಅಂಕಲ್, ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತೀರಾ. ನೀವು ನಂಗೆ ತುಂಬಾ ಇಷ್ಟ ಅಂಕಲ್. ಐ ಲೈಕ್ ಯು ವೆರಿ ಮಚ್ ಅಂಕಲ್. ನಿಮಗೆ ಏನಾದ್ರೂ ಆದ್ರೆ ನಂಗೆ ತಡಿಯಕ್ ಆಗಲ್ಲ ಅಂಕಲ್. ನಿಜ ಅಂಕಲ್. ಮಗು ಸುಳ್ಳು ಹೇಳ್ತಿಲ್ಲ, ಬೇರೆ ಏನೋ ನಡೀತಾ ಇದೆ. ಅವಳಂತೋಳೆ ನನ್ನನ್ನು ಕೊಲ್ಲಕ್ಕೆ ಪ್ಲಾನ್ ಮಾಡಿರ್ತಾಳೆ. ದೇವಸೇನ, ಮಾಡ್ತೀನಿ. ನಿಮ್ಮಮ್ಮನಿಗೆ ಎಲ್ಲ ಗೊತ್ತಮ್ಮ. ನಿಮ್ಮಮ್ಮ ಇರೋವರೆಗೂ ಭಯ ಪಡದೆ ಧೈರ್ಯವಾಗಿ ಹೇಳು. ದಿನ ತಪ್ಪದೆ ಹುತ್ತಕ್ಕೆ ಹಾಲು ಮೊಟ್ಟೆ ಹಾಕಿ ಪೂಜೆ ಯಾಕೆ ಮಾಡ್ತಾಳೆ ಹೇಳಿ? ಯಾಕಿದೆಲ್ಲ ಆಯ್ತು ಅಂತ ಹೇಳು. ನಾನ್ ನಿನ್ಮೇಲೆ ನಿನಗ್ ಪೂಜೆನೂ ಮಾಡಲ್ಲ, ನಿನ್ನ ನೋಡೋದಕ್ಕೂ ಬರಲ್ಲ. ಅವಳೇ ನಿನ್ನ ಸೇರ್ತಾ ಇದ್ದಾಳೆ. ನಿಮ್ ಮಗಳು ಇಷ್ಟ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ಅಪ್ಪನ ಕೊಂದು ಬಿಡ್ತಾರೆ. ಅದಕ್ಕೆ ಎರಡು ಹೆಸರು ಹೇಳ್ದೆ, ಗಂಗಾ ಅಕ್ಕ ಇಷ್ಟ ಅಂತ ಹೇಳ್ಬಿಟ್ಟೆ ಅಂಕಲ್. ದಿವಸ ಮಾಡ್ತೀನಿ.
ಅಯ್ಯಪ್ಪ ಉಫ್. ಅಯ್ಯಪ್ಪ ಅಂಕಲ್ 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 ಬಾಲ್ ಎಲ್ಲಿ ಬಾಲ್ ಎಲ್ಲಿ ಅಂಕಲ್? ಹಾಸಿಗೆ ಅವನಿದೆ, ಹೋಗಿ ನೋಡಮ್ಮ. ಸರಿ. ಅಯ್ಯೋ ಅಯ್ಯೋ ಅಂಕಲ್ ಬಾಲ್ ಇಲ್ಲಿ ಇಲ್ವಲ್ಲ ಅಂಕಲ್? ಬಾಲ್ ಇಲ್ವಾ? ಇಲ್ಲ. ನೀವೇ ತಾನೇ ಹೇಳಿದ್ದು ಹಾಸಿಗೆ ಮೇಲೆ ಬಾಲ್ ಇದೆ ಅಂತ, ಎಲ್ಲಿ? ದುಡ್ಡು ರೆಡಿ ಆಯ್ತಾ ಸೀನು? ಯೋ ಸೇಟು, ನೆನ್ನೆನೆ ನಿನಗೆ 10,000 ಚೈನ್ ಕೊಟ್ಟಿದ್ದೀನಿ. ಒಂದು ದಿನಕ್ಕೆ 1,000 ಆದ್ರೂ 10 ದಿನದವರೆಗಾಗತ್ತಲ್ಲ. ನೀನು ಮಾರನೇ ದಿವಸಕ್ಕೆ ವಸೂಲಿಗೆ ಬಂದಿದ್ಯಲ್ಲ, ಇದೆಲ್ಲ ನ್ಯಾಯನ ಹೇಳೋ? ಇಲ್ಲಿ ನೋಡು, ನೀನ್ ಕೊಟ್ಟ ತಾಳಿ ಚೈನಿಂದ ನನ್ ಜೀವನೇ ಹೋಗೋ ಪರಿಸ್ಥಿತಿ ಬಂದಿತ್ತು. ಅದೇನಪ್ಪ, ಸರಿಯಾಗಿ ಹೇಳು. ಆ ತಾಳಿನ ನಾನು ಅಕೌಂಟಿಗೆ ಸೇರಿಸಿಲ್ಲ. ಸೇಟು ಇದೇನಪ್ಪ ಅಕೌಂಟ್ ಸೇರಿಸಿಲ್ಲ ಅಂತ ಇದ್ಯಾ? ಎಷ್ಟು ಕಷ್ಟಪಟ್ಟು ಅದನ್ನ ತಂದಿದ್ದೆ ಗೊತ್ತಾ? ಯಾರತ್ರ ತಾಳಿ ತಗೋಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಪ್ಪ. ಆ ಮಗು ಬೊಂಬೆ ನನ್ ಕತ್ತಿಸ್ಕೋದಕ್ ಬಂದಿತ್ತು. ಬೊಂಬೆ ಕತ್ತಿಸ್ಕುತ್ತಾ? ಇದೇನ್ ಕತೆನಯ್ಯ? ನಡೆದಿದ್ದನ್ನೇ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗ್ ಭಯ ಆಗತ್ತೆ. ಅದೆಲ್ಲ ಇರ್ಲಿ, ಹೊರಗಡೆ ಕಲೆಕ್ಷನ್ ಮುಗಿಸ್ಕೊಂಡು 1 ಅವರ್ ಅಲ್ಲಿ ಬರ್ತೀನಿ. ಬಡ್ಡಿ ದುಡ್ಡು ರೆಡಿ ಮಾಡ್ಕೋ. ಬಡ್ಡಿ ಕತೆ ಬಿಡಯ್ಯ, ದಿಢೀರ್ ಅಂತ ಕೇಳಿದ್ರೆ ನಾನೆಲ್ಲಿ ಹೋಗೋದು? ಈ ಬಡ್ಡಿ ಕತೆ ಬಿಡಯ್ಯ, ಬೊಂಬೆ ಕತೆ ಹೇಳು. ಹೌದು, ಬೊಂಬೆ ಏನ್ ಮಾಡ್ತೋ? ಅದೆಲ್ಲ ಬಿಡು. ನಾನು ಮೊದಲೇ ಹೇಳಿದ್ದೀನಲ್ಲ, ಬಡ್ಡಿ ವಿಷಯದಲ್ಲಿ ನಾನು ಕಟ್ಟುನಿಟ್ಟಾಗಿರ್ತೀನಂತ. ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಬಡ್ಡಿ ಕೊಡೋದನ್ನ ನೋಡು. ಸೆಟು, ಇವಾಗ ತುಂಬಾ ಟೈಟ್ ಅಪ್ಪ. 1 ದಿವಸ ಅಡ್ಜಸ್ಟ್ ಮಾಡ್ಕೋ, ನಾಳೆ ಕೊಡ್ತೀನಿ. ನನ್ನ ಹತ್ರ ನಾಳೆನೂ ಮಾತಿಗೆ ಜಾಗನೇ ಇಲ್ಲ. ಹೋಗಿ 10 ನಿಮಿಷದಲ್ಲಿ ಬರ್ತೀನಿ. ಬಡ್ಡಿ ಕೊಡ್ತೀಯಾ? ತಗೊಂಡು ಹೋಗ್ತೀನಿ. ಸ್ವಲ್ಪ ಮಿಸ್ ಆದ್ರೂ ಮಚ್ಚಿಡ್ಕೊಂಡು ಹುಡುಗರು ಬರ್ತಾರೆ. ಸೇಟು, ಏನಯ್ಯ ಹೀಗೆ ಎದುರಿಸ್ತೀಯಾ? ಬಿಟ್ರೆ ಮುಗ್ಸೇ ಬಿಡ್ತೀಯ ಅನ್ಸುತ್ತೆ. ಆ ಭಯ ಇದೆಯಲ್ವಾ? ಮೊದ್ಲು ಬಡ್ಡಿ ರೆಡಿ ಮಾಡು, ಬರ್ತೀನಿ. ಸೇಟು ದೇವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿದೀಯಲ್ಲ, ನಾವೇನಾದ್ರೂ ಊರಿಗೆ ಹೋಗ್ತೀವಾ? ಇಲ್ಲ, ಹೋಗೋ ತರ ನಾಟಕ ಮಾಡ್ತೀವಿ. ಅರುಣ್ ಶಾಂತಿನೇ ಮದ್ವೆ ಮಾಡ್ಕೋಬೇಕು ಅಂತ ನನ್ನಣ್ಣ ತಾನಾಗೆ ಹೇಳ್ಬೇಕು. ಅದಕ್ಕೆ ಈ ಏರ್ಪಾಟೆಲ್ಲ. ಅರ್ಥ ಆಯ್ತಾ? ತಗೊಳ್ಳಿ, ಬನ್ನಿ. ಪಾಪ ನಾನು ಊರ್ಗ್ ಹೋಗ್ತಾ ಇದ್ದೀನಿ. ನಾನು ಊರ್ಗ್ ಹೋಗ್ತಿದ್ದೀನಕ್ಕ. ಅರುಣ್ಗೆ ನಿನ್ ಮಗಳನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಅಷ್ಟೊಂದು ಪೈಪೋಟಿ ಮಾಡಿದೆ, ಈಗ ಊರ್ಗ್ ಹೋಗ್ತೀನಿ ಅಂತಿದ್ಯಾ? ಮಾಡ್ಬೇಕು ಅಂತಾನೆ ನಾನು ಇದ್ದಿದ್ದು, ಆದ್ರೆ ಎಲ್ಲರೂ ನಿಲ್ಲಿಸ್ಬೇಕು ಅಂತಾನೆ ಇದಾರಲ್ಲ. ಗಂಗಾ, ಲಗೇಜ್ ಎಲ್ಲ ತಗೊಂಡೋಗಿ ಗಾಡಿಲಿಡು. ನಾನು ಅಣ್ಣನ್ ನೋಡ್ಕೊಂಡು ಬರ್ತೀನಿ. ಅಕ್ಕ, ನಿಮ್ ಸಂಸಾರದ ವಿಷಯನ ಮಾತಾಡಬಾರ್ದು ಅಂತಾನೆ ಇದ್ದೆ, ಆದ್ರೆ ಮಾತಾಡದೆ ಇರಕ್ಕಾಗ್ತಿಲ್ಲ. ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡಿ. ಬೆಂಗಳೂರಿಗೆ ಹೋಗ್ಬೇಡಿ. ನೀನ್ ಯಾರಮ್ಮ ನನ್ನ ತಡಿಯೋದಕ್ಕೆ? ನಿನ್ ಕೆಲಸ ನೋಡ್ ಹೋಗು. ಗಂಗಾ, ಬೇಕಿತ್ತ ಇದ್ ನಿನಗೆ? ಹೋಗ್ ಕೆಲ್ಸ ನೋಡು, ಹೋಗು.
ಏನಕ್ಕ ನೀನು ಒಡ ಹುಟ್ಟಿದ ತಂಗಿ ನಾನು ಹೋಗ್ತೀನಿ ಅಂತ ನಿಂತಿದ್ದೀನಿ. ನೀನ್ ಏನು ಹೇಳ್ದೆ ಒಳ್ಳೆ ಕಲ್ಥರ ನಿಂತಿದ್ಯಲ್ಲ, ಏನಾದ್ರೂ ಹೇಳಕ್ಕ. ನೀನ್ ಹುಟ್ಟಿದ ಮನೆ, ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇರೋದಾದ್ರೆ ಇರು, ಇಲ್ಲಾಂದ್ರೆ ಹೋಗು. ಇಲ್ಲಮ್ಮ, ಅವ್ರು ಖಂಡಿತವಾಗ್ಲೂ ಇರಲ್ಲ. ಒಂದು ಸಲ ನಿರ್ಧಾರ ತಗೊಂಡ್ರೆ ಅದನ್ನ ಬದಲಾಯಿಸಲ್ಲ. ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡೋರಲ್ಲ. ಲಗ್ಗೇಜ್ ಜಾಸ್ತಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ ಸಂಸಾರನೇ ಇದೆ. ಹಲೋ ಹಲೋ ಹಲೋ, ಏನು ನನ್ನನ್ನು ಕಳಿಸ್ಬಿಡ್ಬೇಕು ಅಂತಾನೆ ಇದ್ದೀರಾ? ಅಯ್ಯ, ನೀವೇ ಹೋಗ್ತೀನಿ ಅಂದ್ರಿ. ಇದು ನನ್ನ ತವರು ಮನೆ. ನಾನು ಯಾವಾಗ ಬೇಕಾದ್ರೂ ಇರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ನಾನು ಇರ್ಬೇಕು ಅಂದ್ರೆ ಇರ್ತೀನಿ, ಹೋಗ್ಬೇಕು ಅಂದ್ರೆ ಹೋಗ್ತೀನಿ. ಅದು ಏನಮ್ಮ, ಈಗೇನ್ ಇರ್ತೀಯಾ ಇಲ್ಲ ಹೋಗ್ತೀನಿ ಅಂತಿದ್ಯಾ? ಅಕ್ಕ, ಅರುಣ್ ಜೊತೆ ಶಾಂತಿ ಮದ್ವೆ ಮಾಡಿಸ್ತೀನಿ ಅಂತ ಒಂದು ಮಾತು ಹೇಳಕ್ಕ ನಾನ್ ಸಂತೋಷವಾಗಿದ್ಬಿಡ್ತೀನಿ. ಅದು ಹೆಂಗ್ ಸಾಧ್ಯ? ಅರುಣ್ಗೋಸ್ಕರ ಮಾಯಾ ಕಾಯ್ತಾ ಇರೋವಾಗ ನಿಮ್ ಮಗಳ ಹೆಸರು ಹೆಂಗ್ ಹೇಳ್ಬಿಡ್ತಾರ ಅವರು? ಹೌದು, ಈ ತರ ಮಾತಾಡಿ ಮಾತಾಡಿನೇ ಮದ್ವೆ ಮುಂದಕ್ಕೆ ಹೋಗ್ಲಿಲ್ಲ. ಈ ಮದ್ವೆ ಗಡ್ಡಿ ನೀವೇ, ನಿಮ್ಮ ಕುಟುಂಬನೇ. ನೋಡಿ, ನನ್ನ ಮಗಳು ಪರವಾಗಿ ನಾನು ಹೆಂಗ್ ಮಾತಾಡ್ತೀನೋ ನಿಮ್ಮ ಮಗಳ ಪರವಾಗಿ ನೀವು ಹಂಗೆ ಮಾತಾಡ್ತೀರ. ನಾವಿಬ್ರು ಮಾತಾಡೋದ್ರಿಂದ ಯಾವ ತೀರ್ಮಾನಕ್ಕೂ ಬರಕ್ಕಾಗಲ್ಲ. ಇದೇ ತರದ್ ಒಂದ್ ಸಮಸ್ಯೆ ನಮ್ ಪಕ್ಷದ ಆಫೀಸಲ್ಲಿ ಬಂದಿತ್ತು. ಕಾರ್ಪೊರೇಟ್ ಎಲೆಕ್ಷನ್ಗೆ ಬಾಬು ನಿಲ್ಲಿಸ್ಬೇಕಾ ಬಾಮೈದ ನಿಲ್ಲಿಸ್ಬೇಕಾ, ಅವ್ರಿಬ್ರು ಮಧ್ಯೆ ಪೈಪೋಟಿ. ಅವಾಗ ನಾನು ಸಜೆಷನ್ ಕೊಟ್ಟೆ. ಏನ್ ಗೊತ್ತಾ? ಪಕ್ಷದ ಆಫೀಸ್ನಲ್ಲಿ 2 ಬಿಂದಿಗೆ ಇಟ್ಬಿಡೋದು, ಒಂದು ಮಗು ಕೈಗೆ ಪಕ್ಷದ ಬಾವುಟ ಕೊಟ್ಬಿಡೋದು. ಆ ಮಗು ಯಾವ ಬಿಂದಿಗೆಗೆ ಹಾಕುತ್ತೆ, ಆ ಬಿಂದಿಗೆ ಯಾರ ಹೆಸರಿಗೆ ಸೇರಿರುತ್ತೆ, ಅವ್ರನ್ನೇ ಎಲೆಕ್ಷನ್ ನಿಲ್ಸೋದು ಅಂತ ತೀರ್ಮಾನ ಮಾಡ್ಬಿಡೋದು. ಎಷ್ಟು ಸುಲಭ ಆಗೋಯ್ತು ಗೊತ್ತಾ? ಈಗ ಗೊತ್ತಾಗ್ತಾ ಇದೆ ನಿನ್ ಪಕ್ಷ ಯಾಕೆ ಬೆಳಿಲಿಲ್ಲ ಅಂತ. ಚಿಲ್ರೆಗಳ ತರ ಕೊಡದಲ್ಲಿ ಬಾವುಟ ಹಾಕಿ, ಬಡ್ಜೆಟ್ ಅಲ್ಲಿ ಗುಂಡ್ ಹಾಕಿ, ಕಡೆಗೆ ಓಟ್ ಹಾಕಿ ಜನರ ತಲೆ ಮೇಲೆ ಟವಲ್ ಹಾಕ್ಬಿಟ್ರಲ್ಲಯ್ಯ. ನೀವು ಗೊತ್ತಿಲ್ದಿರ ಮಾತಾಡ್ತಿದ್ದೀರಿ. ಒಂದು ಪಕ್ಷದಲ್ಲಿ ಎಲ್ಲರೂ ಒಪ್ಕೊಳ್ಳುವಂತ ತೀರ್ಮಾನ ತಗೊಳ್ಳೋದು ಎಷ್ಟು ಕಷ್ಟ ಅಂತ ನಿಮಗ್ ಗೊತ್ತಿಲ್ಲ. ನಿಮಗ ಸರಿ ಅನ್ಸೋದಾದ್ರೆ ಜಾನಕಿ ಫೋಟೋ ಮುಂದೆ ಮಾಯಾ ಮತ್ತೆ ಶಾಂತಿ ಹೆಸರಲ್ಲಿ 2 ಬಿಂದಿಗೆ ಇಟ್ಟು ಮಗು ಕೈಲಿ ಉಂಗುರ ಕೊಟ್ಟು ಹಾಕೋದಕ್ಕೆ ಹೇಳಿ ಮದುವೆ ಹೆಣ್ಣು ಯಾರು ಅಂತ ತೀರ್ಮಾನ ಮಾಡೋಣ. ಬಸವ ಹೋಗಿ ಬಾಲ ಬಂದ್ ಕತೆನಾ, ಹುತ್ತ ಹೋಗಿ ಕೊಡ ಬಂತು. ಊರಲ್ಲೆಲ್ಲ ಹೇಗೆಗೋ ಮದ್ವೆ ನಡೆಯುತ್ತೆ. ಈ ಮನೆ ಮದ್ವೆಲಿ ಯಾಕೆ ಈ ರೀತಿ ದೊಂಬರಾಟ ನಡೀತಿದೆ? ಅಮ್ಮ, ಒಂದು ರಾಜಕೀಯ ಪಕ್ಷದ ಸಮಸ್ಯೆನೇ ಒಂದು ಕೊಡದಿಂದ ತೀರ್ಮಾನ ಆಗಿದೆ ಅಂದ್ರೆ ಈ ಮನೆಯ ಸಮಸ್ಯೆನೂ ತೀರ್ಮಾನ ಆಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅದು ಅಲ್ಲದೆ ಜಾನಕಿ ಫೋಟೋನೇ ಸಾಕ್ಷಿಯಾಗಿ ಇಟ್ಕೊಂಡು ತೀರ್ಮಾನ ತಗೊಳ್ಳೋದ್ರಿಂದ ಇದು ಜಾನಕಿ ತೀರ್ಮಾನ ಅಂತಾನೆ ಹೇಳ್ಬೋದಲ್ಲ. ನೀವೇನಂತೀರಿ? ಪೆದ್ದಾಗಿದೆ. ಇದು ನಿಮ್ ಲೆವೆಲ್ಗೆ ಓಕೆ, ನಮ್ ಲೆವೆಲ್ಗೆಲ್ಲ ಆಗಲ್ಲ. ಬೇರೆನಾದ್ರೂ ಹೇಳಿ. ಸರಿ, ನಿಮ್ಮ ಲೆವೆಲ್ಗೆ ಸೂಟ್ ಆಗೋದು ಯಾವ್ದಾದ್ರು ಇದ್ರೆ ನೀವು ಹೇಳಿ, ನಾನೇ ಕೇಳ್ತೀನಿ. ಹೇಳಕ್ ಆಗ್ತಿಲ್ಲ. ಸರಿ, ಹಾಗಿದ್ರೆ ನನ್ನ ದಾರಿಗೆ ಬಂದ್ಬಿಡಿ. ಅಲ್ಲ, ಒಂದು ವೇಳೆ ನನ್ನ ಮಗಳ ಬಿಂದಿಗೆಲಿ ಉಂಗ್ರ ಇಲ್ಲ ಅಂತ ಇಟ್ಕೊಡಿ, ಆಮೇಲೆ ನನ್ನ ಮಗಳ ಜೀವನ ಏನಾಗ್ಬೇಕು? ನನ್ನ ಮಗಳ ಬಿಂದಿಗೆಯಲ್ಲಿ ಉಂಗ್ರ ಇರುತ್ತೆ ಅಂತ ಏನು ಗ್ಯಾರಂಟಿ? ಎಸ್, ಕರೆಕ್ಟ್. ಐಡಿಯಾ ಕೊಟ್ಟಿರೋ ನಾನೇ ಇದು ಒಪ್ಕೊಂಡಿರುವಾಗ ನೀವ್ಯಾಕೆ ಹಿಂದೆ ಮುಂದೆ ನೋಡ್ತೀರಿ? ಇನ್ನು ಮುಂದೆ ನಾವು ಒಬ್ರನ್ನೊಬ್ರು ಬಿಟ್ಕೊಡೋದು ಬೇಡ. ನಿಮ್ಮ ಮಗಳು ಮದುವೆ ಆದ್ರೂ ಆಗ್ಲಿ, ನನ್ನ ಮಗಳು ಮದುವೆ ಆದ್ರೂ ಆಗ್ಲಿ, ಅದೃಷ್ಟನೇ ತೀರ್ಮಾನ ಮಾಡ್ಲಿ. ಒಂದ್ ಪರೀಕ್ಷೆ ಮಾಡಿ ನೋಡೋಣ. ನೋಡಿ, ಮದುವೆ ವಿಷಯದಲ್ಲಿ ನಾವು ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ಳದೆ ಹೋದ್ರೆ ಅಳಿಯಂದ್ರ ಮನಸ್ಸು ಬದಲಾಗಿ ಅವರು ಬೇರೆ ತೀರ್ಮಾನ ತಗೋಬಹುದು. ನಿಮಗೂ ಲಾಸು, ನಮಗೂ ಲಾಸು. ಏನಂತೀರಿ? ಲೆವೆಲ್ ಸರಿ ಹೋಗಿತ್ತಲ್ವಾ? ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ತೀನಿ. ಏನೇ ಅವ್ರು ಹೇಳಿದ ಚಾಯ್ಸ್ ಓಕೆನಾ? ಓಕೆಮಾ, ಅವನ್ಗೆ ನಾನಂದ್ರೆ ತುಂಬಾ ಇಷ್ಟ. ಸರಿ ಅಂತ ಹೇಳ್ಬಿಡ್ಲಾ? ಹೇಳ್ಬಿಡಿ. ಏನ್ ತೀರ್ಮಾನ ತಗೊಂಡ್ರಿ? ಇನ್ನೇನ್ ಹೇಳೋದು? ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ರಲ್ಲ. ಅಣ್ಣನ ಹತ್ರನೇ ಮಾತಾಡೋಣ. ಬನ್ನಿ. ಹೋಗಿ ಹೋಗಿ, ಈ ಕೊಡದ ಕತೆಲ್ಲ ಅವ್ನ್ ಕೇಳಲ್ಲ, ಚೆನ್ನಾಗ್ ಬೈತಾನೆ. ಏನ್ ಕತೆನೋ ಏನೋ. ಅಣ್ಣ,
ಮದ್ವೆ ಹೆಣ್ಣು ಯಾರು ಅಂತ ತೀರ್ಮಾನ ಮಾಡೋದಕ್ಕೆ ಇವರೊಂದು ಒಳ್ಳೆ ಉಪಾಯ ಹೇಳಿದ್ದಾರೆ. ನನಗೂ ಅದೇ ಸರಿ ಅನಿಸ್ತಾ ಇದೆ. ಸ್ವಲ್ಪ ಕೇಳಿ ನೋಡಿ. ಹೌದಾ? ನನ್ನ ತಂಗಿನೇ ಸರಿ ಇದೆ ಅಂದ್ಮೇಲೆ ಏನಪ್ಪ ಅದು? ಅಂತದೇನಿಲ್ಲ ಭಾವ, ಹಳೆ ರಾಜಕೀಯದ ಅನುಭವದ ತೀರ್ಮಾನ ಅಷ್ಟೇ. ವಿಷಯ ಏನು ಅಂತ ಹೇಳಿ. ಅದೇನು ದೊಡ್ಡದಲ್ಲ ಭಾವ. ಜಾನಕಿ ಫೋಟೋ ಮುಂದೆ ಮಾಯಾ ಶಾಂತಿ ಹೆಸರಲ್ಲಿ 2 ಬಿಂದಿಗೆ ಇಡೋಣ. ದೇವಸೇನ ಕೈಗೆ ಒಂದು ಉಂಗುರ ಕೊಟ್ಟು ಬಿಂದಿಗೆಗೆ ಹಾಕು ಅಂತ ಹೇಳೋಣ. ಆ ಮಗು ಯಾರ ಹೆಸರಿನ ಬಿಂದಿಗೆಗೆ ಹಾಕುತ್ತೋ ಅವರನ್ನೇ ಮದುವೆ ಹೆಣ್ಣು ಅಂತ ತೀರ್ಮಾನ ಮಾಡಿದ್ರೆ ಆಯ್ತು. ಅದೇ ಅಣ್ಣ, ಈಗಾಗ್ಲೇ ಮಾಡಿರೋ ಹಾಗೇನೆ. ಅವತ್ತು ಎಲ್ರ ಮುಂದೆ ಕೇಳಿದಾಗ ಮಗುಗ್ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗಿಲ್ಲ. ಈಗ ಒಬ್ಬಳನ್ನೇ ಕಳ್ಸಿ ಉಂಗ್ರನ ಬಿಂದಿಗೆಗೆ ಹಾಕು ಅಂದ್ರೆ ಹಾಕ್ಬಿಡ್ತಾಳೆ ಅಲ್ಲ? ಕೊಡ ಖಾಲಿ ಇದ್ದವರು ಒಪ್ಕೋತಿರಲ್ಲ? ಹಾ, ಒಪ್ಕೋತೀವಣ್ಣ. ಒಪ್ಕೊಳ್ಳೇಬೇಕಲ್ಲ. ಕುರಿಯ ಹಳ್ಳಕ್ಕೆ ಬಿತ್ತು. ನೀನೇಕಪ್ಪ ಮಾತಾಡ್ತಾನೆ ಇಲ್ವಲ್ಲ? ನಾನು ಒಪ್ಕೋತೀನಿ ಬಾಬಾ. ಸರಿ, ನೀನು ಹೇಳಿದ್ದನ್ನು ನಂಬ್ತೀನಿ. ಆದ್ರೆ ಇದೇ ಕಡೆ ಅವಕಾಶ. ಇದರಲ್ಲಿ ಮತ್ತೇನಾದ್ರೂ ಸಮಸ್ಯೆ ಬಂದ್ರೆ ಈ 2 ಹುಡುಗಿರು ಬೇಡ ಅಂತ ಅರುಣ್ಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ. ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಇಲ್ಲ ಬಾಬಾ, ಈ ವಿಷಯದಲ್ಲಿ ಎಲ್ಲ ತೀರ್ಮಾನನೂ ಆಗೋಗುತ್ತೆ. ಸರಿ, ಬನ್ನಿ. ಮಾಯಾ, ಹೋಗಮ್ಮ. ತಗೋ. ಶಾಂತಿ, ಹೋಗೋಗು. ತಗೋಮ್ಮ. ಇಬ್ರು ನಿಮ್ ಬಿಂದಿಗೆ ತಗೊಂಡೋಗಿ ಜಾನಕಿ ಫೋಟೋ ಹತ್ರ ಇಡಿ. ಸರಿ ಮಾವ. ಹೋಗಿಡೋಗು, ಹೋಗು. ಗಂಗಾ, ಅಪ್ಪಾಜಿ, ಅರುಣ್ಣು ದೇವಸೇನಾನು ಕರ್ಕೊಂಡ್ ಬಾ. ಸರಿ ಆಯ್ತು. ಅಲ್ಲ ಕಣೋ, ಅವ್ರಿಬ್ರನ್ನೂ ಬೈದ್ ಕಳ್ಸೋದ್ ಬಿಟ್ಟು ನೀನೇ ಕೊಡ ಕೊಟ್ಟು ಕಳಿಸ್ತಾ ಇದ್ಯಾ? ಪೈಪೋಟಿಲಿ ಅವರೇ ಒಪ್ಕೋತೀನಿ ಅಂತ ಹೇಳಿದ್ಮೇಲೆ ನಮಗೇನಾಗಬೇಕು? ನಮ್ಮನೆಗೆ ಸೊಸೆ ಬಂದ್ರೆ ಸಾಕು. ಯಾರು ಉಂಗ್ರ ಕೊಡೋದು? ನಾನೇ ಕೊಡ್ತೀನಿ ಬಾಬಾ. ತಗೊಳ್ಳಿ. ಪುಟ್ಟಿ, ತಾತ, ಮೇಲೆ ಅಮ್ಮನ ಫೋಟೋ ಇದೆ. ಅಲ್ಲಿ 2 ಬಿಂದಿಗೆ ಇದೆ. ಈ ಉಂಗ್ರನ ನಿನಗಿಷ್ಟ ಬಂದ ಬಿಂದಿಗೆಯಲ್ಲಿ ಹಾಕು. ಸರಿ ತಾತ. ದೇವಸೇನಾ, ಅಮ್ಮ, ಈ ಉಂಗ್ರನ ಯಾವ ಬಿಂದಿಗೆಲ್ಲ ಹಾಕೋದು? ಯಾವ ಬಿಂದಿಗೆಯಲ್ಲೂ ಹಾಕ್ಬೇಡ. ಹಾಗಾದ್ರೆ ಏನ್ ಮಾಡೋದು? ಕಿಟಕಿಯಿಂದ ಆಚೆ ಬಿಸಾಕು. ಸರಿ ಅಮ್ಮ. ಉಂಗ್ರ ಎಲ್ಲಿಂದ ಬೀಳ್ತು? ಅಮ್ಮ, ಅಮ್ಮ, 2 ಬಿಂದಿಗೆಯಲ್ಲೂ ಉಂಗ್ರ ಇಲ್ಲ ಅಂದ್ರೆ ಎಲ್ಲಿ ಅಂತ ಹೇಳೋದಮ್ಮ? 2 ಬಿಂದಿಗೆಯಲ್ಲೂ ಉಂಗ್ರ ಇಲ್ಲ ಅಂದ್ರೆ ನನಗಿಬ್ರು ಹುಡುಗಿರು ಇಷ್ಟ ಇಲ್ಲ ಅಂತ
ನಿಮ್ಮಪ್ಪ ಅರ್ಥ ಮಾಡ್ಕೋತಾರೆ. ಅಮ್ಮ ನಾನೀಗಾಗ್ಲೇ ಗಂಗಾ ಕಡೆ ಕೈ ತೋರಿಸಿದ್ದಕ್ಕೆ ಪಾಪ ಅಕ್ಕ ಬೈಸ್ಕೊಂಡಿದ್ದಾಳೆ. ಈಗ ನನ್ನನ್ನು ಬೈತಾರ ಅಮ್ಮ? ನಿನ್ನೆನ್ ಬೈದ್ರೆ ನಿಮ್ಮಪ್ಪ ಸುಮ್ನೆ ಇರ್ತಾರಾ? ಬೈದೋರ್ನ ಅವರೇ ನೋಡ್ಕೋತಾರೆ. ನೀನ್ ಧೈರ್ಯವಾಗಿ ಹೋಗಿ ಉಂಗ್ರನ ಹಾಕಿದ್ದೀನಿ ಅಂತ ಹೇಳು. ಸರಿ ಅಮ್ಮ. ಪುಟ್ಟಿ, ಉಂಗ್ರ ಹಾಕ್ ಬಂದ್ಯಾ? ಫೋಟೋಗ್ ನಮಸ್ಕಾರ ಮಾಡಿ ಕಣ್ ಮುಚ್ಚಿ ಹಾಕ್ಬಿಟ್ ಬಂದೆ. ಹಾಗಿದ್ರೆ ಯಾರ ಕೊಡದಲ್ಲಿ ಆ ಉಂಗ್ರ ಇದೆಯೋ ಆ ಹುಡುಗಿ ನಿಮ್ಮಮ್ಮನಿಗೆ ಇಷ್ಟ ಆಗಿದೆ ಅಂತ ಹೇಳು. ಆಯ್ತು. ನೀವಿಬ್ರು ಹೋಗಿ ಆ ಬಿಂದಿಗೆ ತಗೊಂಡ್ ಬನ್ನಿ. ಯಾರ ಬಿಂದಿಗೆಯಲ್ಲಿ ಉಂಗ್ರ ಇದೆಯೋ ನೋಡೋಣ. ಸರಿ, ಹೋಗಿ. ಹೋಗು ಶಾಂತಿ. ಶಾಂತಿ, ನಿನ್ನ ಕೊಡೋಣ ಮುಗಿಸಿ ನೋಡು. ಬೇಗ ನೋಡು. ನೋಡಿದ್ರ, ನಿಮ್ ಕೊಡ ಖಾಲಿ ಇದೆ ಅಂದ್ರೆ ನಮ್ ಕೊಡದಲ್ಲಿ ಉಂಗುರ ಇದೆ ಅಂತ ಆಯ್ತು. ಅಂದ್ರೆ ನಾವಾಗಿದ್ದಂಗೆ ತಾನೆ. ಏನಮ್ಮ, ಮಾಯಾನೇ ಮದುವೆ ಹುಡುಗಿ ಅಂತ ಒಪ್ಕೊಳ್ತೀಯಾ? ನೋಡಿದ್ರ ಭಾವ, ಈಗಾಗ್ಲೇ ಜಾನಕಿ ಕನ್ಸಲ್ ಬಂದು ಹೇಳಿದಾಳೆ ಅಂತ ನಾನು ಹೇಳಿರ್ಲಿಲ್ವಾ? ಈಗ ಜಾನಕಿ ಈ ಮನೆಗೆ ನನ್ ಮಗಳೇ ಸೊಸೆ ಆಗ್ಬೇಕು ಅಂತ ತೋರಿಸಿದಾಳೆ. ಬಾವಾ, ನಿಮ್ ಸೊಸೆಗೆ ಆಶೀರ್ವಾದ. ನಮಸ್ಕಾರ ಬಾವಾ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಆಂಟಿ, ಅವ್ರ ಕೊಡನು ಮಗುಚಾಕೋದಕ್ ಹೇಳಿ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನಾನು ಯಾರ ಕೊಡದಲ್ಲೂ ಉಂಗ್ರ ಹಾಕೇ ಇಲ್ಲ ಆಂಟಿ. ನನಗೆ ಯಾರೂ ಇಷ್ಟ ಆಗ್ಲಿಲ್ಲ. ಉಂಗ್ರನ ಹೊರಗಡೆ ಬಿಸಾಕ್ಬಿಟ್ಟೆ. ನೀವು ಅವ್ರನ್ನ ಮೊಗ್ಚಾಕಿ ಅಂತ ಹೇಳಿದ್ರೆ ಅವರು ಸೋತೋಗ್ಬಿಡ್ತಾರೆ ಆಂಟಿ. ಸರಿ, ಇಲ್ಲಿ ನೋಡಿ, ನಮ್ ಬಿಂದಿಗೆಲಿ ಉಂಗ್ರ ಇಲ್ಲ ಅಂತ ಓಕೆ. ನಿಮ್ ಬಿಂದಿಗೆಲಿ ಉಂಗ್ರ ಇದೆಯೋ ಇಲ್ವ ಅಂತ ತಿಳ್ಕೊಬೇಕಲ್ವಾ? ಏನಮ್ಮ ಮಕ್ಕಳ ತರ ಪ್ರಶ್ನೆ ಕೇಳ್ತಿದ್ದೀರಿ? ಅದ್ರಲ್ಲಿ ಇಲ್ಲ ಅಂದ್ರೆ ಇದ್ರಲ್ಲಿ ಇದೆ ಅಂತ ತಾನೇ ಅರ್ಥ. ಅದನ್ನ ಮೊಗ್ಚಾಕಿ ತೋರಿಸಿ. ಅದ್ರಲ್ಲಿ ಏನಂತೆ? ನಿಮಗೆ ಯಾಕೆ ಅನುಮಾನ? ಅಮ್ಮ, ಬಿಂದಿಗೆ ತಿರ್ಬೇಕು. ನೋಡಿದ್ರ? ಹಳೆ ಬರಹಮ್ಮ, ಏನು ಮಾಡಕ್ಕಾಗಲ್ಲ. ಅಯ್ಯಯ್ಯೋ, ಅದ್ರಲ್ಲಿ ಉಂಗ್ರ ಹೆಂಗ್ ಬಂತು? ಹೋಯ್ತು ಹೋಯ್ತು, ನಿಮ್ಮ ಪಾಲಿಗೆ ಬಿಂದಿಗೆ ಚೊಂಬಾಗೋಯ್ತು. ನೋಡು, ಬಿಂದಿಗೆ ಉಂಗ್ರ ಹಾಕಿಲ್ಲ ಅಂತ ಹೇಳ್ದೆ, ಮತ್ತದ್ರಲ್ಲಿ ಇದೆ. ಸತ್ಯವಾಗ್ಲೂ ನಾನು ಉಂಗ್ರ ಹಾಕಿಲ್ಲ ಆಂಟಿ, ಆಚೆ ಬಿಸಾಕ್ದೆ. ಸುಳ್ಳು ಹೇಳ್ಬೇಡ. ಹೋಗಿ ಹೋಗಿ ನಿನ್ನ ನಂಬದ್ನಲ್ಲ. ಮಾಯ ಮದುವೆ ನಡಿಬೇಕಾದ್ರೆ ನಾನೇ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅದೃಷ್ಟ ನಮ್ ಕಡೆ ಬಂದು ನಮಗ್ ಕೆಲ್ಸ ಇಲ್ದಂಗೆ ಮಾಡ್ಬಿಟ್ಟಿದೆ. ಯಾಕಪ್ಪ ನಗ್ತಿದ್ದೀರಾ? ಬಿಂದಿಗೆಯಲ್ಲಿ ಉಂಗುರ ಬಂತಲ್ಲ, ಅದೃಷ್ಟದ ಬಗ್ಗೆ ಮಾತಾಡ್ತಿದ್ಯಾ? ಅದು ಅದೃಷ್ಟದಿಂದ ಬಂದಿದ್ದ. ಅಯ್ಯೋ, ಅದೃಷ್ಟದಿಂದ ಬಂದಿದ್ದಲ್ವೋ, ನನ್ನ ಐಡಿಯಾ ಇಂದ ಬಂದಿದ್ದು. ಅಮ್ಮ ಬಿಂದಿಗೆಯಲ್ಲಿ ಮುಂಚೆನೆ ಉಂಗುರ ಹಾಕಿಟ್ಬಿಟ್ಟಿದ್ದೆ. ಹಾಗಾದ್ರೆ ಮೊದ್ಲೇ ಹಾಕ್ಬಿಟ್ಟಿದ್ರಾ? ಹೌದು. ಒಂದ್ ವೇಳೆ ಮಗು ಶಾಂತಿ ಕೊಡದಲ್ಲೂ ಉಂಗುರ ಹಾಕ್ತು ಅಂತ ಇಟ್ಕೊ, ನಮ್ ಕೊಡದಲ್ಲೂ ಒಂದು ಉಂಗುರ ಇದೆ ಅಂತ ತೋರಿಸ್ತಿದ್. ಒಂದ್ ವೇಳೆ ಮಗು ನಮ್ ಕೊಡದಲ್ಲೇ ಉಂಗುರ ಹಾಕಿದ್ರೆ ನೋಡು, ಒಂದಿದ್ದ ಉಂಗುರ ಎರಡಾಗಿದೆ, ಡಬ್ಬಲ್ ಅದೃಷ್ಟ ಇದೆ ಅಂತ ಎಲ್ರನ್ನೂ ಅದನ್ನೇ ಬೇಸಾಗಿ ಇಟ್ಕೊಂಡು ನಂಬಿಸ್ಬಿಡ್ತಿದ್ದೆ. ಸೂಪರ್ ಅಪ್ಪ ನೀವು. ನಾನು ಕೂಡ ನೀವು ಐಡಿಯಾ ಕೊಡ್ಬೇಕಾದ್ರೆ ಯಾವ್ದೋ ಡಬ್ಬ ಐಡಿಯಾ ಕೊಟ್ಟಿದ್ದೀರಾ ಅನ್ಕೊಂಡೆ. ಆದ್ರೆ ಆ ಐಡಿಯಾ ಹಿಂದೆ ಒಳ್ಳೆ ತಂತ್ರ ಇಟ್ಕೊಂಡಿದ್ದೀರಾ. ನಿಮ್ಮಪ್ಪ ಯಾವತ್ತು ಕಿಲಾಡಿನೇ ಕಣ. ಲಾಭ ಇಲ್ಲ ಅಂದ್ರೆ ಕೆಲ್ಸಕ್ಕೆ ಕೈಯೇ ಹಾಕಲ್ಲ. ಆದ್ರೆ ನನಗ್ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಏನು? ಆ ಮಗು ಕೊಟ್ಟಿದ್ದ ಉಂಗುರ ನಮ್ ಕೊಡದಲ್ಲೂ ಇಲ್ಲ, ಅವ್ರ ಕೊಡದಲ್ಲೂ ಇರ್ಲಿಲ್ಲ. ಅದ್ ಎಲ್ಲಿ ಹೋಯ್ತು ಅಂತ. ಅದೇ ಡೀಟೇಲ್ ಮಿಸ್ ಆಗ್ತಾ ಇರೋದು.
ಮಾಯಾ ಕೊಡದಲ್ಲಿ ಮೊದಲೇ ಉಂಗುರ ಇತ್ತು. ಮಗು ಕೈ ಕೊಟ್ಟಿದ್ದ ಉಂಗುರ ಏನಾಯ್ತು?